ಶುಭೋದಯಗಳು. ಕರ್ನಾಟಕ ಸರ್ಕಾರ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ನ್ಯೂಟ್ರಿಷನ್ ಸೊಸೈಟಿ ಆಫ್ ಇಂಡಿಯಾ ಮೈಸೂರು ಚಾಪ್ಟರ್, ಮೈಸೂರು, ಆಹಾರ ಮತ್ತು ವಿಜ್ಞಾನ ವಿಭಾಗ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಈ ದಿನ ಶಿಕ್ಷಣ ಹಕ್ಕು ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಪೋಕ್ಸೋ ಕಾಯ್ದೆ ಮತ್ತು ಭಿಕ್ಷಾಟನೆ ನಿರ್ಮೂಲನೆ ಅನುಷ್ಠಾನಗೊಳಿಸುವಲ್ಲಿ ಅಧಿಕಾರಿಗಳ ಪಾತ್ರ ಕುರಿತು ಮೈಸೂರು ವಿಭಾಗೀಯ ಮಟ್ಟದ ಎಲ್ಲ ಜಿಲ್ಲೆಗಳ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಒಂದು ಕಾರ್ಯಾಗಾರವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಆಶಾಭವನದ ಮಕ್ಕಳಿಂದ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪದ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಲೆ ಬೆಳಗ್ಯೂನಿ ತುಪಾವ ಕಾಯಿಸ್ಯೂನಿ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ನ್ಯೂಟ್ರಿಷನ್ ಸೊಸೈಟಿ ಆಫ್ ಇಂಡಿಯಾ ಮೈಸೂರು ಚಾಪ್ಟರ್ ಮೈಸೂರು, ಆಹಾರ ಮತ್ತು ವಿಜ್ಞಾನ ವಿಭಾಗ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ವಿಭಾಗೀಯ ಮಟ್ಟದ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಆರಂಭಿಸಿದ್ದು, ಈ ಕಾರ್ಯಾಗಾರಕ್ಕೆ ಆಗಮಿಸಿರುವಂತಹ ಶ್ರೀ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ, ಗೌರವಾನ್ವಿತ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿರುವಂತಹ ಶ್ರೀ ನಾಗಣ್ಣಗೌಡ ಕೇರವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬೆಂಗಳೂರು ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಮಕ್ಕಳ ಆಯೋಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಜಾಹ್ನವಿ ಎಸ್ ಮೇಡಮ್, IPS ಉಪ ಪೊಲೀಸ್ ಆಯುಕ್ತರು, ಕೇಂದ್ರ ಸ್ಥಾನ ಅಪರಾಧ ಮತ್ತು ಸಂಚಾರ ಮೈಸೂರು ನಗರ, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಮಕ್ಕಳ ಆಯೋಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಪ್ರೊಫೆಸರ್ ಪ್ರವೀಣ್ KB, ಮಾನ್ಯ ಕುಲಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಕರ್ನಾಟಕ ಮಕ್ಕಳ ಆಯೋಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ಹಾಗೆ ಶ್ರೀ ದಿನೇಶ್ BG ಸರ್ ಅವರು ಗೌರವಾನ್ವಿತ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೈಸೂರು, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವ್ರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಮಕ್ಕಳ ಆಯೋಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಮತಿ S. ಮಂಜು ಮೇಡಮ್ ರವರು ಮಾನ್ಯ ಸದಸ್ಯರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬೆಂಗಳೂರು, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಮಕ್ಕಳ ಆಯೋಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಮತಿ ಅಪರ್ಣಾ M. ಕೊಳ್ಳ ಮೇಡಮ್ ರವರು ಮಾನ್ಯ ಸದಸ್ಯರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬೆಂಗಳೂರು, ಇವರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಹಾಗೂ ನಮ್ಮ ಆಯೋಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ವೆಂಕಟೇಶ್ವರ ಅವರು ಮಾನ್ಯ ಸದಸ್ಯರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬೆಂಗಳೂರು, ಇವರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಮಕ್ಕಳ ಆಯೋಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಮತಿ ಡಾಕ್ಟರ್ C. ಅನಿತಾ ಮಾನ್ಯ ಅಧ್ಯಕ್ಷರು, ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗ, ನ್ಯೂಟ್ರಿಷನ್ ಸೊಸೈಟಿ ಆಫ್ ಇಂಡಿಯಾ ಮೈಸೂರು ಚಾಪ್ಟರ್, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಮತಿ ಸವಿತಾ ಮೇಡಮ್, ಡೆಪ್ಯೂಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಮೈಸೂರು, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಪರವಾಗಿ ಆಗಮಿಸಿದ್ದಾರೆ. ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಮೈಸೂರು ವಿಭಾಗ ಮಟ್ಟದ 8 ಜಿಲ್ಲೆಗಳಿಂದ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಎಲ್ಲ ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮೀಡಿಯಾದವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನೆರೆದಿರತಕ್ಕಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಮಾನ್ಯರಲ್ಲಿ ಕೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರುಗಳಿಗೂ ಹಾಗೂ ಭಾಗಾರ್ಥಿಗಳಿಗೂ ಸ್ವಾಗತವನ್ನು ಕೋರಿದಂತಹ ಯೋಗೇಶ್ ರವರು, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ, ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಸ್ವಾಗತ ಭಾಷಣ ನೆರವೇರಿಸಿಕೊಡೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ಉದ್ಘಾಟನೆ ಮಾಡಬೇಕು ಅಂತ ಈ ಮೂಲಕ ಮೈಸೂರು ವಿಭಾಗದ ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ, ಮಡಿಕೇರಿ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಂದ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಆಗಮಿಸಿರತಕ್ಕಂಥ ಎಲ್ಲ ಸಮಸ್ತ ಅಧಿಕಾರಿ ಬಂಧುಗಳೇ, ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಈಗ ತಾನೇ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮುಖಾಂತರ ಚಾಲನೆ ಕೊಟ್ಟಂಥ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಶರಣಪ್ಪ ವಿ ಅಲ್ಲೇ ಸಾಹೇಬ್ರೆ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ದಿನೇಶ್ ಸಾಹೇಬ್ರೆ
ಮತ್ತು ನಮ್ಮ ಆಯೋಗದ ಅಧ್ಯಕ್ಷರಾದಂಥ ನಾಗಣ್ಣಗೌಡ್ರೆ, ಅಪರ್ಣ ಅವರೇ, ಮಂಜು ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆಯನ್ನು ನಮಗೆ ಅವಕಾಶ ಮಾಡಲಿಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟಂಥ ಪ್ರೊಫೆಸರ್ ಪ್ರವೀಣ್ KB ಅವರೇ, ಪವಿತ್ರ ಅವರೇ, ಡಿವಿಷನಲ್ ಕಮಿಷನರ್ ಸರ್ ಬರುವಂಥ ಸಾಧ್ಯತೆಗಳಿದೆ, ಬರ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ನನ್ನ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ, ತಮಗೆಲ್ಲ ಗೊತ್ತಿದೆ ಇವತ್ತು ಪ್ರಸ್ತುತ ನಮ್ಮ ದೇಶ, ನಮ್ಮ ರಾಜ್ಯ ಮಕ್ಕಳ ರಕ್ಷಣೆ ಮತ್ತು ಪೋಷಣೆ ಮತ್ತು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ದಿನೇ ದಿನೇ ಯಾವ ಹಂತದಲ್ಲಿ ಇದ್ದೀವಿ ಅಂತ ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಬಂದು 30 ವರ್ಷ ದಾಟ್ತಾ ಇದೆ. ಜೊತೆಗೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲನ್ನು 2030 ರೀಚ್ ಆಗಬೇಕಾಗಿದೆ. ಇಷ್ಟು ಕಾರ್ಯಕ್ರಮಗಳು, ಇಷ್ಟು ಕಾನೂನುಗಳು ನಮ್ಮ ದೇಶದಲ್ಲಿ ಪ್ರಚಲಿತ ಇದ್ರೂ ಕೂಡ ಸಾಕಷ್ಟು ಸಮಸ್ಯೆಗಳು ವರದಿ ಆಗ್ತಾ ಇರೋದು ನಮ್ಗೆ ಇತ್ತೀಚೆಗೆ ತಾವು ನೋಡ್ತಾ ಇದ್ದೀವಿ. ಬಾಲ್ಯ ಸಮಸ್ಯೆ ಇರ್ಬೋದು. ಇವತ್ತಿನ ಪತ್ರಿಕೆಯಲ್ಲಿ ಒಬ್ಬರು ಸಲೀಮ್ ಅಂದ್ಬಿಟ್ಟು ನಮ್ಮ ಮಹಾನಿರ್ದೇಶಕರು ಒಂದು ಆರ್ಟಿಕಲ್ ಬರೆದಿದ್ದಾರೆ ಪತ್ರಿಕೆಯಲ್ಲಿ. ಕಳೆದ ಈ ಪೋಕ್ಸೋ ಕಾಯ್ದೆ ಬಂದ ನಂತರ ಸುಮಾರು 30,000 ಮಕ್ಕಳು ನಮ್ಮ ರಾಜ್ಯದಲ್ಲೇ ಪೋಕ್ಸೋ ಕಾಯ್ದೆನಲ್ಲಿ ವರದಿ ಆಗಿದೆ ಅಂತ ಒಂದು ಉಲ್ಲೇಖ ಮಾಡಿದ್ದಾರೆ ನಿಮಗೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಮಧ್ಯಾಹ್ನ ತಮ್ಮೆಲ್ಲರೂ ಕೂಡ ಈ ವಿಸ್ತೃತ ಸ್ವರೂಪವನ್ನು ತಮಗೆ ತಿಳಿಸಲಿಕ್ಕೆ ಇಬ್ಬರು ತಜ್ಞರನ್ನು ಕೂಡ ನಾವು ಇಲ್ಲಿ ಕರೆದಿದ್ದೀವಿ. ಪ್ರೊಫೆಸರ್ ನಿರಂಜನ ಆರಾಧ್ಯವರು ಮತ್ತು ಒಡನಾಡಿ ಸಂಸ್ಥೆಯ ಸನ್ಮಾನ್ಯ ಶ್ರೀ ಸ್ಟ್ಯಾನ್ಲಿ ಸರ್ ಬಂದಿದ್ದಾರೆ. ಎಲ್ಲ ಕೆಳಗಡೆ ನೋಡಿದೆ ನಾನು, ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ. ಸ್ಟ್ಯಾನ್ಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗಾಗಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ನಮ್ಮ ದೇಶ 1992 ಡಿಸೆಂಬರ್ 11ರಲ್ಲಿ ಒಪ್ಪಿದ ನಂತರ ನಮ್ಮ ದೇಶದಲ್ಲಿ ಹಲವಾರು ಕಾನೂನುಗಳು ತಿದ್ದುಪಡಿಗೆ ಒಳಪಟ್ಟಿದೆ. ಇವತ್ತು ಕೂಡ ಪ್ರಸ್ತುತ ಸಮಸ್ಯೆಗಳನ್ನು ಆಧರಿಸಿ ನಮ್ಮ ದೇಶ ಹಲವಾರು ಕಾನೂನುಗಳಿಗೆ ತಿದ್ದುಪಡಿಯನ್ನು ತಗೊಂಡು ಬರ್ತಾ ಇದೆ. ಹಾಗಾಗಿ ಈ ಒಂದು ಪ್ರತಿ 5 ವರ್ಷಕ್ಕೊಮ್ಮೆ ವಿಶ್ವಸಂಸ್ಥೆಗೆ ನಮ್ಮ ದೇಶ ವರದಿಯನ್ನು ಏನು ಮಂಡಿಸ್ತಾ ಇದೆ, ವಿಶ್ವಸಂಸ್ಥೆಗೆ ಸುಮಾರು 2004ನೇ ಸಾಲಿನಲ್ಲಿ ಭಾರತ ದೇಶಕ್ಕೆ ವಿಶ್ವಸಂಸ್ಥೆ ಒಂದು ಪ್ರಶ್ನೆ ಹಾಕುತ್ತೆ. ಹೌದು, ಇಷ್ಟೊಂದು ಕಾನೂನುಗಳಿದೆ ನಿಮ್ಮ ದೇಶದಲ್ಲಿ, ಇಷ್ಟೊಂದು ಕಾರ್ಯಕ್ರಮಗಳಿದೆ. ಸೊ ಈ ಒಂದು ಕಾರ್ಯಕ್ರಮಗಳನ್ನು, ಕಾನೂನುಗಳನ್ನು ಉಸ್ತುವಾರಿ ಮಾಡುವಂಥ ಹೊಣೆಯನ್ನು ಯಾರು ತಗೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ನಮ್ಮ ದೇಶಕ್ಕೆ ವಿಶ್ವಸಂಸ್ಥೆಯಿಂದ ಬಂದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು ಕಾನೂನು ರಚನೆ ಆಗುತ್ತೆ. ಆ ಕಾನೂನನ್ನು ನಾವು ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ 2005 ಅಂತ ನಮ್ಮ ದೇಶದಲ್ಲಿ ಒಂದು ಕಾನೂನು ಇದೆ. ಸೊ ಈ ಕಾನೂನಿನ ಅಡಿಯಲ್ಲಿ ನಮ್ಮ ರಾಷ್ಟ್ರವನ್ನು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗ NCPCR ನಿರ್ವಹಣೆ ಮಾಡ್ತಾ ಇದೆ. ಅದೇ ರೀತಿ ಈ ಕಾಯ್ದೆಯ ಕಾಲಂ 17ರಡಿ ಪ್ರತಿ ರಾಜ್ಯಗಳಲ್ಲೂ ಕೂಡ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಅಸ್ತಿತ್ವದಲ್ಲಿ ಇದೆ. ನಮ್ಮ ಕರ್ನಾಟಕ ರಾಜ್ಯ 2009ರಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಿರೋದು ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ನೇರವಾಗಿ ನಾವು ಈ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ವ್ಯಾಪ್ತಿನ ನಮಗೆ ತಿಳಿಸ್ಕೊಡೋದಾದರೆ ನನಗೆ ಕಾಲಂ 13, ಕಾಲಂ 14ರ ಕೇಂದ್ರ ಸರ್ಕಾರದ ಈ ಒಂದು ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆಯೋಗದ ಕಾನೂನಿನ ಚೌಕಟ್ಟಿನಲ್ಲಿ ಮಾನಿಟ್ರಿಂಗ್ ಮಾಡುವಂಥ ಒಂದು ಅಧಿಕಾರ ವ್ಯಾಪ್ತಿ ಇದೆ. ಈ ಎಲ್ಲ ಕಾನೂನುಗಳನ್ನು, ಕಾರ್ಯಕ್ರಮಗಳನ್ನು ರಿವ್ಯೂ ಮಾಡುವಂಥ ವ್ಯಾಪ್ತಿ ಇದೆ. ಮತ್ತು ಸರ್ಕಾರಕ್ಕೆ ಶಿಫಾರಸನ್ನು ಮಾಡುವಂಥ ಒಂದು ವ್ಯಾಪ್ತಿನ ಒಳಗೊಂಡಿದ್ದೀವಿ. ಮತ್ತು ರಿಸರ್ಚು, ಸ್ಟಡಿ ಮಾಡುವಂಥದ್ದು, ಮತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಇಂಟ್ರಿಮ್ ರಿಪೋರ್ಟ್ಸು ಮತ್ತು ವಾರ್ಷಿಕ ವರದಿಯನ್ನು ಮಂಡಿಸುವಂಥದ್ದು, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆದ ಸಂದರ್ಭಗಳಲ್ಲಿ ಎನ್ಕ್ವೈರಿಗಳನ್ನು ಮಾಡಿ ಆ ಎನ್ಕ್ವೈರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಶಿಸ್ತು ಕ್ರಮಕ್ಕೆ ನಾವು ಶಿಫಾರಸು ಕೊಡುವಂಥ ಅಧಿಕಾರವನ್ನು ಕಾಲಂ 13ರಡಿ ನಾವು ಹೊಂದಿದ್ದೀವಿ. ಮತ್ತು ನಮ್ಮ ರಾಜ್ಯದಲ್ಲಿ ಬರತಕ್ಕಂಥ ಮಕ್ಕಳ ಎಲ್ಲ ರೀತಿಯ ಉಲ್ಲಂಘನೆಗಳು, ಅದು ಎಕ್ಸ್ಪ್ಲೈಟೇಷನ್ ಇರ್ಬೋದು, ಚಿತ್ರಹಿಂಸೆ ಇರ್ಬೋದು, ಅಬ್ಯೂಸ್ ಇರ್ಬೋದು, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಇರ್ಬೋದು, ಎಲ್ಲ ಪ್ರಕರಣಗಳನ್ನು ಕೂಡ ನಾವು ಅಗತ್ಯ ಬಂದಾಗ ಅದಕ್ಕೆ ನಾವು ಪರಿಹಾರ ಕೊಡಲಿಕ್ಕೆ, ಶಿಸ್ತು ಕ್ರಮ ತೆಗೆದುಕೊಳ್ಳಲಿಕ್ಕೆ ಶಿಫಾರಸು ಮಾಡುವಂಥ ಒಂದು ಅಧಿಕಾರವನ್ನು ಕೇಂದ್ರ ಸರ್ಕಾರದ ಕಾಲಂ 13ರಡಿ ಹೊಂದಿದೆ. ಅಧ್ಯಯನ ಮಾಡುವಂಥದ್ದು, ಹೊಸ ನೀತಿಗಳನ್ನು ಸೃಷ್ಟಿ ಮಾಡುವಂಥದ್ದು, SOPಗಳನ್ನು ಮಾಡುವಂಥದ್ದು, ಮತ್ತು ಯಾವ ಸಮಸ್ಯೆಗಳು ಹೇಗಿದೆ ಅಂತ ಪುನರಾವಲೋಕನ ಮಾಡಿ ಸೊ ಅದಕ್ಕೆ ನಾವು ಸರ್ಕಾರಕ್ಕೆ ಶಿಫಾರಸನ್ನು ಕೊಡುವಂಥ ಒಂದು
ಆಯೋಗದ ವ್ಯಾಪ್ತಿ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಮಕ್ಕಳ ಹಕ್ಕುಗಳ ಸಾಕ್ಷರತೆಯನ್ನು ಎಲ್ಲ ಹಂತಗಳಲ್ಲೂ ಹರಡುವಂಥ ಒಂದು ಅಧಿಕಾರವನ್ನು ಹೊಂದಿರೋದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಆಯೋಗದ ಮೂಲಕ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಹಂತಗಳಲ್ಲಿ, ತಾಲೂಕು ಹಂತಗಳಲ್ಲಿ ನಾವು ಈಗಾಗಲೇ ಮಕ್ಕಳ ಹಕ್ಕುಗಳು, ಕಾನೂನುಗಳ ಬಗ್ಗೆ ಸಾಕಷ್ಟು ಪರಿಚಯವನ್ನು ತಮ್ಮೆಲ್ಲರ ಮುಖಾಂತರ ನಾವು ಹರಡಿದ್ದೀವಿ. ಜೊತೆಗೆ ಈಗ ನಮ್ಮ ರಾಜ್ಯದ 4 ವಿಭಾಗಗಳಲ್ಲಿ ವಿಭಾಗ ಮಟ್ಟದ ಕಾರ್ಯಾಗಾರಗಳನ್ನು ನಡೆಸಬೇಕಂತ ನಮ್ಮ ಅಧ್ಯಕ್ಷರು ನಮ್ಮ ಆಯೋಗದಲ್ಲಿ ಚರ್ಚೆಯಾಗಿ ಈ ದಿನ ಮೊದಲನೆಯ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಮೈಸೂರನ್ನು ಆಯ್ಕೆ ಮಾಡಿಕೊಂಡು ಮೈಸೂರು ವಿಭಾಗದ ಕಾರ್ಯಕ್ರಮ ಇದನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಸಾಕಷ್ಟು ಸುಧಾರಣೆಗಳನ್ನು ತರಲಿಕ್ಕೆ ನಮ್ಮ ಆಯೋಗ ಅತ್ಯಂತ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದನ್ನು ನಾನು ನೋಡಿದ್ದೀವಿ. ಕಾಲಂ 16ರಂತೆ ಸಾಕಷ್ಟು ಅಧಿಕಾರವನ್ನು ಬಳಸಿ ಸಿವಿಲ್ ನ್ಯಾಯಾಲಯದಂತೆ ವಿಚಾರಣೆಗಳನ್ನು ನಡೆಸಿ ನಾವು ಸಾಕಷ್ಟು ಮಕ್ಕಳ ಸಮಸ್ಯೆಗಳಿಗೆ ನೋಡಿದ್ದೀವಿ. ನೇರವಾಗಿ ತನಗೆ ತಿಳಿಸೋದಾದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಕಾಲಂ 31 ಅಡಿ ನಾವು ನೇರವಾಗಿ ಮಾನಿಟ್ರಿಂಗ್ ಮಾಡುವಂಥ ಅಧಿಕಾರ ಇದೆ. ಪೋಕ್ಸೋ ಕಾಯ್ದೆಯ ಸೆಕ್ಷನ್ 44 ಅಡಿ ನೇರವಾಗಿ ಮಾನಿಟ್ರಿಂಗ್ ಮಾಡುವಂಥ ಅಧಿಕಾರ ಇದೆ. ಜುವೆಲೈನ್ ಜಸ್ಟಿಸ್ ಆ್ಯಕ್ಟ್ ಕಾಲಂ 109 ಅಡಿ ನೇರವಾಗಿ ನಾವು ಅದನ್ನು ರಿವ್ಯೂ, ಮಾನಿಟ್ರಿಂಗ್, ಆ ಒಂದು ಸಿಸ್ಟಮ್ಸ್ನ ನಾವು ಬಲಗೊಳಿಸುವಂಥ ಒಂದು ಹೊಣೆಗಾರಿಕೆ ನಮ್ಮ ಆಯೋಗಕ್ಕೆ ಇರುವಂಥದ್ದು. ನಮ್ಮ ಆಯೋಗ ಬಂದ ನಂತರ ಇತ್ತೀಚೆಗೆ ತಮಗೆ ಗೊತ್ತಿದೆ, ಕಳೆದ 6 ತಿಂಗಳಿಂದ ನಾವು ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕಂತಂತೇಳಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಅಧ್ಯಕ್ಷರು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಶಾಲೆಯಲ್ಲಿದೆ ಮಕ್ಕಳಿಗೆ ಶಿಕ್ಷಣದ ಜೊತೆ ರಕ್ಷಣೆ ಎನ್ನುತಕ್ಕಂಥ ಒಂದು ಶೀರ್ಷಿಕೆಯನ್ನು ತೆಗೆದುಕೊಂಡು ನಾವು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಿಕ್ಷಣ ಇಲಾಖೆಯನ್ನು ನಾವು ಈಗಾಗಲೇ ಒಂದು ಎಚ್ಚರಗೊಳಿಸುವಂಥದ್ದು, RTE ಮಾನಿಟ್ರಿಂಗ್ ಇರ್ಬೋದು, ರಿವ್ಯೂ ಇರ್ಬೋದು, ಆ ಸರ್ವಾಂಗೀಣ ಎಷ್ಟು ಪರ್ಸೆಂಟೇಜ್ ಇದ್ದೀವಿ ಕಾಂಪ್ಲೇನ್ಸ್, ನಾವು RTE ಕಾಂಪ್ಲೇನ್ಸ್ ನಮ್ಮ ಸ್ಟೇಟ್ ಅನ್ನೋದನ್ನು ಕೂಡ ನಾವು ಒಂದು ಸಮಗ್ರವಾಗಿ ನಾವು ರಿವ್ಯೂ ಮಾಡಲಿಕ್ಕೆ ನಮ್ಮ ಸಾಧ್ಯತೆ ಆಗಿರುವಂಥದ್ದು. ಅದೇ ರೀತಿ ಟೀನೇಜ್ ಪ್ರೆಗ್ನೆನ್ಸಿ ಇರ್ಬೋದು, ಗ್ರಾಮ ಪಂಚಾಯಿತಿ ಇರ್ಬೋದು, ತಾಲೂಕ್ ಪಂಚಾಯಿತಿ ಇರ್ಬೋದು, ಬಹಳ ನನಗೆ ತುಂಬ ಮೆಚ್ಚುಗೆ ತರುವಂಥದ್ದಂದರೆ ನಮ್ಮ ಅಧ್ಯಕ್ಷರು, ನಮ್ಮ ಎಲ್ಲ ಸದಸ್ಯರುಗಳು ಇಡೀ ರಾಜ್ಯದ ಎಲ್ಲ ತಾಲೂಕುಗಳ ತಹಸೀಲ್ದಾರ್ಸ್ ಇರ್ಬೋದು, ಆ ಅಧೀನದ ಎಲ್ಲ ಸಮಿತಿಗಳನ್ನು ನಾವು ಸಭೆ ನಡೆಸೋದ್ರ ಮುಖಾಂತರ ಎಲ್ಲ ತಾಲೂಕು ಆಡಳಿತವನ್ನು ಕೂಡ ನಾವು ರೀಚ್ ಆಗಿದ್ದೀವಿ. ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಈವನ್ ತಾಲೂಕು ಮಟ್ಟದಲ್ಲೂ ಕೂಡ ನಾವು ಗ್ರಾಮ ಪಂಚಾಯಿತಿ ಹಂತಕ್ಕೂ ಕೂಡ ನಾವು ಆಯೋಗವನ್ನು ನಾವು ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಸ್ತುತ ನಮ್ಮ ಆಯೋಗ ತೆಗೆದುಕೊಂಡು ಹೋಗಿದೆ ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಇಳಿಸಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ಡಿವಿಷನ್ ಬೆಂಚನ್ನು ಕೂಡ ನಾವು ನಡೆಸಿದ್ದೀವಿ. ಬೆಳಗಾಂನಲ್ಲಿ, ಇದೇ ಮೈಸೂರಿನಲ್ಲಿ ಡಿವಿಷನ್ ಬೆಂಚ್ ನಡೆಸಿ ನಾವು ಸಾಕಷ್ಟು ಸಮಿತಿಗಳಿಗೆ ಹೆಚ್ಚು ಈ ಒಂದು ಆಯೋಗವನ್ನು ನಾವು ತುಂಬ ಜನರ ಹತ್ತಿರಕ್ಕೆ ತಗೊಂಡೋಗುವಂಥ ನಿಟ್ಟಿನಲ್ಲಿ ನಮ್ಮ ಆಯೋಗದಲ್ಲೂ ಕೂಡ ಹೆಚ್ಚು ಪ್ರಕರಣಗಳು ಈಗ ದಾಖಲೆ ಆಗ್ತಾ ಇರೋದು ನಮಗೆ ಗೊತ್ತಿರುವಂಥದ್ದು. ಇತ್ತೀಚೆಗೆ ನಮ್ಮ ಅಧ್ಯಕ್ಷರು, ನಮ್ಮ ಸದಸ್ಯರೆಲ್ಲ ಚರ್ಚೆ ಮಾಡಿ ಚೈಲ್ಡ್ ಫಂಡ್ ಇಂಡಿಯಾ ಅಂತ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಜೊತೆ ವಾಜ್ಯಾಕ್ ಅಂತೇಳಿ ಆನ್ಲೈನ್ ಸೇಫ್ಟಿ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಆಲ್ರೆಡಿ ನಾವು ರಾಜ್ಯ ಮಟ್ಟದಲ್ಲಿ ವಿಧಾನಸೌಧದಲ್ಲಿ ನಡೆಸಿದ್ದೀವಿ. ಅದು ಲಾಂಚ್ ಮಾಡಿ ಇಡೀ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳನ್ನು ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಹೇಗಾಗ್ತಾ ಇದೆ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಅಬ್ಯೂಸ್, ಅದು ಆನ್ಲೈನ್ ಸೇಫ್ಟಿ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವ್ಯಾಟ್ಸಪ್ ಇರ್ಬೋದು, ಈ ಮಕ್ಕಳು ಮೊಬೈಲ್ಗೆ ಹೇಗೆ ಅವರು ಅಡಿಕ್ಟ್ ಆಗಿದ್ದಾರೆ ಅನ್ನೋಂಥ ವಿಚಾರವನ್ನು ತೆಗೆದುಕೊಂಡು ನಾವು ಅದು ಸ್ಟಡಿ ಮಾಡಿ ಅದರ ಮೂಲಕ ಒಂದು ಸರ್ಕಾರಕ್ಕೆ ಹೊಸ ಪಾಲಿಸಿ ತರುವ ನಿಟ್ಟಿನಲ್ಲಿ ನಮ್ಮ ಆಯೋಗ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿರೋದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ದಿನ ನಾವು ಈ ಒಂದು ನಮ್ಮ ಏನು ಇಡೀ ರಾಜ್ಯದ ಎಲ್ಲ ಅಧಿಕಾರಿಗಳು, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ಹಿಡಿದು ಎಲ್ಲ ಅಧಿಕಾರಿಗಳನ್ನು ಕೂಡ ನಾವು ಸಜ್ಜುಗೊಳಿಸಿ ಮಕ್ಕಳ ಹಕ್ಕುಗಳು ಒಂದೇ ಒಂದು ಮಗು ಕೂಡ ನಮ್ಮ ರಾಜ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕಬಾರದು. ಸಾಕಷ್ಟು ಕಾರ್ಯಕ್ರಮಗಳಿದೆ, ಸಾಕಷ್ಟು ಸುತ್ತಲೆಗಳಿದೆ, ಸಾಕಷ್ಟು ಪ್ರೋಗ್ರಾಮ್ಸ್ಗಳಿದೆ. ನೀವು ಯಾವ ಸಮಸ್ಯೆಗಳಿಗೂ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲ ಅನ್ನುವಾಗಿಲ್ಲ. ಆದರೆ ನನಗೆ ತುಂಬ ಅತ್ಯಂತ ನಮ್ಮ ಅಧ್ಯಕ್ಷರು ನಮ್ಗೆ ಆಗಾಗಲೇ ಹೇಳ್ತಾ ಇರ್ತಾರೆ, ನಮ್ಮ ಮೆಂಬರ್ಸ್ ಕೂಡ ಅತ್ಯಂತ ಖುಷಿ ಪಡ್ತಾ ಇರ್ತಾರೆ. ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಅಧಿಕಾರಿಗಳು ತುಂಬ ಪರಿಣಾಮಕಾರಿಯಾಗಿ ನಮ್ಮ ಆಯೋಗದ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಹೆಚ್ಚು ಇದಕ್ಕೆ ಈ ಒಂದು ಆಯೋಗದ ಘನತೆಯನ್ನು ಹೆಚ್ಚಲಿಕ್ಕೆ ನಮ್ಮ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇನ್ನೂ ಕೂಡ ನಾವು ಅವ್ರ ಜೊತೆ ಹೆಚ್ಚುವಾಗಿ ನಾವು ಕಾರ್ಯಕ್ರಮಗಳನ್ನು ನಡೆಸೋಣ. ಈ ಮಕ್ಕಳ ಹಕ್ಕುಗಳು, ಮಕ್ಕಳ ಕಾನೂನುಗಳು ಈ ಬದ್ಧತೆಯಿಂದ, ಸೂಕ್ಷ್ಮತೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲಿಕ್ಕೆ ಇನ್ನೂ ನಾವು ಹೆಚ್ಚು ಅಧಿಕಾರಿಗಳನ್ನಲ್ಲಿ ನಾವು ಸಜ್ಜುಗೊಳಿಸೋಣ ಅನ್ನುವಂಥ ದೃಷ್ಟಿಯಿಂದ ನಾವು 4 ವಿಭಾಗಗಳನ್ನು ಆಯ್ಕೆ ಮಾಡಿ ಇದನ್ನು ನಾವು ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ.
28 ಗುಲ್ಬರ್ಗದಲ್ಲಿದೆ. 1ನೇ ತಾರೀಕು ಬೆಳಗಾಮಲ್ಲೂ ಕೂಡ ಕಾರ್ಯಕ್ರಮ ನಾವು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಾವೆಲ್ಲರೂ ಕೂಡ ಇಡೀ ದಿನ ಡಾಕ್ಟರ್ ವಿ.ಪಿ. ನಿರಂಜನ್ ಆರಾಧ್ಯವರು ಅವರು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ತುಂಬ ಒಂದು ಪರಿಣಿತರಿದ್ದಾರೆ ಶಿಕ್ಷಣದ ಬಗ್ಗೆ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡೋದ್ರ ಬಗ್ಗೆ. ಮತ್ತು ನಮ್ಮ ಮೈಸೂರು ಭಾಗದ ಒಡನಾಡಿ ಸಂಸ್ಥೆಯ ಶ್ರೀ ಸ್ಟ್ಯಾನ್ಲಿ ಅವರು ಕೂಡ ತಮ್ಮೆಲ್ಲರನ್ನು ಕುರಿತು ವಿಷಯವನ್ನು ಮಂಡನೆ ಮಾಡಲಿದ್ದಾರೆ. ತಾವೆಲ್ಲರೂ ಕೂಡ ಈ ಮಕ್ಕಳ ಶಿಕ್ಷಣ ಕಾಯ್ದೆ, ಚೈಲ್ಡ್ ಮ್ಯಾರೇಜ್ ಪ್ರೈಬಿಷನ್ ಆ್ಯಕ್ಟ್ ಇರ್ಬೋದು ಅಥವಾ ಪೋಕ್ಸೋ ಕಾಯ್ದೆ ಇರ್ಬೋದು, ಇನ್ನಿತರ ಮಕ್ಕಳ ರಕ್ಷಣೆ ಮತ್ತು ಮಕ್ಕಳ ಕಾನೂನುಗಳನ್ನು ಹೇಗೆ ಎತ್ತಿ ಹಿಡಿಬೇಕನ್ನೋದರಲ್ಲಿ ನಿಮ್ಮೆಲ್ಲರ ಕರ್ತವ್ಯಗಳು, ಪಾತ್ರಗಳು ತುಂಬ ಪ್ರಾಮುಖ್ಯತೆ ಹೊಂದಿದೆ. ಹಾಗಾಗಿ ತಾವು ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗಪಡಿಸ್ಕೊಂಡು ನಮ್ಮ ಆಯೋಗದ ಜೊತೆ ಹೆಚ್ಚು ಕೈ ಜೋಡಿಸ್ತೀರಿ ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತ ಗಣ್ಯಾತಿ ಗಣ್ಯರಿಗೂ ಕೂಡ ನಾನು ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಕರ್ನಾಟಕ ಸರ್ಕಾರ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ನ್ಯೂಟ್ರಿಷನ್ ಸೊಸೈಟಿ ಆಫ್ ಇಂಡಿಯಾ, ಮೈಸೂರು ಚಾಪ್ಟರ್ಸ್ ಮೈಸೂರು, ಆಹಾರ ಮತ್ತು ವಿಜ್ಞಾನ ವಿಭಾಗ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಮಕ್ಕಳ ರಕ್ಷಣಾ ಘಟಕದ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಪೋಕ್ಸೋ ಕಾಯ್ದೆ ಮತ್ತು ಭಿಕ್ಷಾಟನೆ ನಿರ್ಮೂಲನ ಅನುಷ್ಠಾನಗೊಳಿಸುವಲ್ಲಿ ಈ ಕಾರ್ಯಕ್ರಮವನ್ನು 1 ದಿವಸದ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಅಧ್ಯಕ್ಷರಾದಂತಹ ನಾಡಗೌಡ ಅವರೇ ಮತ್ತು ಜಾನ್ವಿ ಮೇಡಮ್ ಅವರೇ, ಅಲ್ಲಿ ಬಂದಂಥ ಎಲ್ಲ ಗಣ್ಯರೇ ಮತ್ತು ಆಹ್ವಾನಿತರೇ ಮತ್ತು ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈಗಾಗಲೇ ವೆಂಕಟೇಶ್ ಅವರು ಸವಿಸ್ತಾರವಾಗಿ ನಮ್ಮ ಮಕ್ಕಳ ರಕ್ಷಣೆ ಹೇಗೆ ಮಾಡಬೇಕು, ಮಕ್ಕಳ ರಕ್ಷಣೆಗೆ ಎಷ್ಟೆಲ್ಲ ಕಾನೂನುಗಳಿವೆ, ಆ ಕಾನೂನುಗಳನ್ನು ಹೇಗೆ ಪಾಲನೆ ಮಾಡಬೇಕು, ಇಂಪ್ಲಿಮೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಸಲುವಾಗಿ ನಾವೆಲ್ಲ ನಮ್ಮ ಫಸ್ಟ್ ಆಫ್ ಆಲ್ ತಂದೆ ತಾಯಿಗಳಾದಂಥ ನಾವೆಲ್ಲರೂ ತಂದೆ ತಾಯಿಗಳಿರ್ತೇವೆ. ಫಸ್ಟ್ ಮಕ್ಕಳ ರಕ್ಷಣೆಯನ್ನು ನಮ್ಮ ಜವಾಬ್ದಾರಿ, ಶಿಕ್ಷಕರ ಜವಾಬ್ದಾರಿ, ಅದರ ಜೊತೆಗೆ ಎಲ್ಲ ಸಮಾಜ ಜವಾಬ್ದಾರಿ ಆಗ್ತದೆ ಅಂತ ಅನಿಸ್ತದೆ. ಅದರ ಸಲುವಾಗಿ ನಾವೆಲ್ಲರೂ, ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಎಲ್ಲಿ ಮಾಡ್ತಾರೆ, ಅದನ್ನು ನಾವು ವಾಚ್ ಮಾಡಿದ್ರೆ ನಾವು ಮಕ್ಕಳ ರಕ್ಷಣೆ ಮಾಡಿದಂಗೆ ಆಗ್ತದೆ ಅಂತ ಅನಿಸ್ತದೆ. ಹಾಗಾಗಿ ಅದರ ನಂತರ ಶಿಕ್ಷಕರು ಯಾವಾಗಲೂ ಮಕ್ಕಳ ರಕ್ಷಣೆ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಅದರ ಜೊತೆಗೆ ಎಲ್ಲ ಕಾನೂನು ಚೌಕಟ್ಟಿನಲ್ಲಿದ್ದಂಥ ಎಲ್ಲ ಆಫೀಸರ್ಸು ಮತ್ತು ತಾವೆಲ್ಲ ಬಂದು 1 ದಿವಸದ ಕಾರ್ಯಾಗಾರ ಇದೆ. ಈ ಕಾರ್ಯಾಗಾರದಲ್ಲಿ ತಾವು ಎಲ್ಲ ರೀತಿಯ ಏನು ಸೇವೆಗಳನ್ನು ಮಾಡಬೇಕು ಅದನ್ನು ತಿಳ್ಕೊಂಡು ಮತ್ತು ಈ ಕಾರ್ಯಾಗಾರವನ್ನು ಸಕ್ಸಸ್ ಮಾಡಿಕೊಳ್ಬೇಕು ಮತ್ತು ಅಟೆಂಟಿವ್ ಆಗಿ ಎಲ್ಲರೂ ಅಟೆಂಡ್ ಆಗಬೇಕಂತ ಅನಿಸ್ತದೆ ನನಗೆ. ಹೀಗಾಗಿ ತಾವೆಲ್ಲ ಅಟೆಂಡ್ ಆಗಿ ಈ ಕಾರ್ಯಕ್ರಮದ ಉದ್ದೇಶ ಧ್ಯೇಯ ಏನಿದೆ ಅದನ್ನು ತಿಳ್ಕೊಂಡು ಹೋಗ್ತೀರಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕು ಅಂತೇಳಿ ದಿನೇಶ್ BG ಸರ್ ಅವರು, ಸದಸ್ಯ ಕಾರ್ಯದರ್ಶಿಗಳು, ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಅಧಿಕಾರಿಗಳೇ, ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದವರೇ, NGO ಮುಖ್ಯಸ್ಥರೇ, ಮಾಧ್ಯಮ ಮಿತ್ರರೇ, ಈ ಮಕ್ಕಳ ಹಕ್ಕುಗಳ ಮತ್ತು ರಕ್ಷಣೆ ಕುರಿತು ಈ ಒಂದು ವಿಭಾಗೀಯ ಮಟ್ಟದಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀರಿ. ಪ್ರಮುಖವಾಗಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಏನೆಲ್ಲ ಮಾಡಬೇಕು, ಭಾರತದ ಸಂವಿಧಾನ ಆರ್ಟಿಕಲ್ 21 ರೈಟ್ ಟು ಲಿವ್, ರೈಟ್ ಆ್ಯಂಡ್ ಲಿಬರ್ಟಿ ಅಂತ ಏನು ಹೇಳಿದ್ದೆ, ಅದರಲ್ಲಿ ಮಕ್ಕಳ ಹಕ್ಕುಗಳು, ರಕ್ಷಣೆ ಕೇವಲ ಕುಟುಂಬದ ಒಂದು ಜವಾಬ್ದಾರಿ ಅಲ್ಲ,
ಪ್ರತಿಯೊಂದು ಇಲಾಖೆ ಎಲ್ಲರ ಒಂದು ಸಾಮೂಹಿಕ ಜವಾಬ್ದಾರಿಯಾಗಿರ್ತದೆ. ಮಕ್ಕಳ ಹಕ್ಕುಗಳ ಉಲ್ಲಂಘನೆ, ಮಾನವ ಹಕ್ಕುಗಳ ಉಲ್ಲಂಘನೆ ಸಹ. ಒಂದು ಮಗು ಶಾಲೆಯಿಂದ ಡ್ರಾಪ್ಔಟ್ ಆದರೆ, ಒಂದು ಮಗು ಭಿಕ್ಷಾಟನೆಗೆ ತೊಡಗಿಸ್ಕೊಂಡ್ರೆ, ಒಂದು ಮಗು ಮೇಲೆ ಸೆಕ್ಸುವಲ್ ಅಬ್ಯೂಸ್ ಆದರೆ, ಒಂದು ಮಗು ಚೈಲ್ಡ್ ಮ್ಯಾರೇಜ್ ಆದರೆ ಮಗುವಿಂದು, ಇವೆಲ್ಲ ಒಂದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಸಹ. ಆ ನಿಟ್ಟಿನಲ್ಲಿ ಭಾರತದ ಸಂವಿಧಾನಕ್ಕೆ ಆಶಯಕ್ಕೆ ಅನುಗುಣವಾಗಿ ಹಲವಾರು ಕಾನೂನುಗಳು ಜಾರಿಗೆ ಬಂದಿದ್ದಾವೆ. ಬಹುಶಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಹೇಳ್ದಂಗೆ ಕಾನೂನುಗಳು ಎಷ್ಟೇ ಬಲವಾಗಿದ್ದರೂ, ಉಪಯುಕ್ತತೆಯಿಂದ ಕೂಡಿದ್ರು, ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡದಲೇ ಇದ್ದರೆ ಅದು ಪ್ರಯೋಜನ ಯಾರಿಗೂ ದೊರಕೋಲ್ಲ ಅಂತ. ಹಾಗಾಗಿ ನಮ್ಮಲ್ಲಿ ಇರುವಂಥ ಕಾನೂನುಗಳು ಅದ್ಭುತವಾದ ಕಾನೂನುಗಳಿದ್ದಾವೆ. ಚೈಲ್ಡ್ ರೈಟ್ಸ್ ಆ್ಯಕ್ಟ್ ಇರ್ಬೋದು, JJ ಆ್ಯಕ್ಟ್ ಇರ್ಬೋದು, ಪೋಕ್ಸೋ ಆ್ಯಕ್ಟ್ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆ್ಯಕ್ಟ್ ಇರ್ಬೋದು, ಅದರಲ್ಲಿರೋ ಅಂಶಗಳಿರ್ಬೋದು. ಮತ್ತು ಇತ್ತೀಚೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸಹ ತನ್ನ ತೀರ್ಪಿನಲ್ಲಿ ಹಲವಾರು ನಿರ್ದೇಶನಗಳನ್ನು ಕಾನೂನು ರೂಪದಲ್ಲಿ ತಿಳಿಸಿದೆ. ಬಹುಶಃ ಅದು ಪ್ರಾಪರಾಗಿ ಇಂಪ್ಲಿಮೆಂಟ್ ಆದರೆ ಈ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗೋದನ್ನು ತಪ್ಪಿಸ್ಬೋದೇನೋ ಅಂತ. ಮಕ್ಕಳನ್ನು ಭಿಕ್ಷಾಟನೆಗೆ ಸಹ ಉಪಯೋಗಿಸ್ಕೋತಾರೆ. ಚಿಕ್ಕ ಮಕ್ಕಳನ್ನು ಸೆರಗಿನಲ್ಲಿಟ್ಕೊಂಡು ಭಿಕ್ಷೆಯನ್ನು ಬೇಡೋದನ್ನ ಸಾಕಷ್ಟು ಜಾಗಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ನಮ್ಮ ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಸಹ ನೋಡಿ ಅದ್ರ ಬಗ್ಗೆ ಕ್ರಮ ತೆಗೊಳ್ಳಿ ಅಂತ ನಿರ್ದೇಶನ ಕೊಟ್ಟರು. ಮತ್ತು ಆ ನಂತರ ಅಲ್ಲಿ ಸ್ಥಳಕ್ಕೆ ತೆರಳಿದಾಗ ಅವ್ರು ಯಾರೂ ಇರಲಿಲ್ಲ. ಮತ್ತು ನಂತರ ಒಂದು 2 days ರೇಡು ಕೂಡ ಆಯಿತು. ಮತ್ತು ಅದೇ ಸರ್ಕಲಲ್ಲಿ ಮತ್ತೆ ಅದು ಕಂಟಿನ್ಯೂ ಆಗ್ತಾಯಿದೆ. ಹಾಗಾಗಿ ಯಾಕೆ ಈ ವಿಚಾರ ಹೇಳಿದೆ ಅಂದರೆ, ನಾವು ಬಹುಶಃ ಒಂದು ದಿನ ಅಥವಾ ಕೇವಲ ಒಂದು ಸಂದರ್ಭಕ್ಕೆ ತಕ್ಕ ಹಾಗೆ ಆಗಬಾರ್ದು. ಪ್ರತಿನಿತ್ಯ ಅದ್ರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ಬೇಕಾಗ್ತದೆ, ಸೂಕ್ಷ್ಮತೆಯನ್ನು ಬೆಳೆಸ್ಕೋಬೇಕಾಗ್ತದೆ. ನಾವು ಯಾವುದೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆಯ ಕೆಲಸ ಮಾತ್ರ ಅದು ಮಕ್ಕಳನ್ನು ರಕ್ಷಣೆ ಮಾಡೋದು ಅಂತ ಆದರೆ ಆಗಲ್ಲ. ಎಲ್ಲ ಇಲಾಖೆಗಳ ಒಂದು ಸಾಮೂಹಿಕ ಕರ್ತವ್ಯ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೇಳಿದೆ. ಪ್ರತಿಯೊಂದು ಇಲಾಖೆಗಳು, ಎಲ್ಲ ಸ್ಟೇಕ್ ಹೋಲ್ಡರ್ಸಲ್ಲಿ ಏನಂತ ಕರಿತೀವಿ ನಾವು, ಅವರೆಲ್ಲರೂ ಸಹ ಮಕ್ಕಳನ್ನು ಯಾವುದೇ ಒಂದು ಬಾಲ್ಯ ವಿವಾಹ ಆಗಲಿ, ಸೆಕ್ಸುವಲ್ ಅಬ್ಯೂಸ್ ಆಗಲಿ ಸಾಮೂಹಿಕವಾಗಿ ಜವಾಬ್ದಾರಿ ತಗೋಬೇಕಾಗ್ತದೆ. ಯಾವುದೇ ಒಂದು ಆ ಥರ ಒಂದು ಬಾಲ್ಯ ವಿವಾಹ, ಸೆಕ್ಸುವಲ್ ಅಬ್ಯೂಸ್ ವಿಚಾರನ ತಿಳುವಳಿಕೆ ಇದ್ದರೂ ಸಹ ನಾವು ಆ ಬಗ್ಗೆ ಕ್ರಮ ತೆಗೆದುಕೊಳ್ಳದಲೇ ಇದ್ದರೆ ಅದು ಅಪರಾಧ ಅಂತ ಹೇಳಿದೆ. ಒಂದು ಪೋಕ್ಸೋ ಕಾಯ್ದೆಯಡಿ ಬಂದರೆ ಒಂದು ಪ್ರಕರಣ ಆದ ವಿಚಾರ ತಿಳಿದು ಅದನ್ನು ಸಂಬಂಧಪಟ್ಟ ಪೊಲೀಸರಿಗೆ ಮಾಹಿತಿ ಕೊಡದಲೇ ಇದ್ದರೆ, ಮಾಹಿತಿ ಕೊಟ್ಟರೂ ಸಹ ಅದನ್ನು ಆ ಕ್ರಮ ತೆಗೆದುಕೊಳ್ಳದಲೇ ಇದ್ದರೆ ಅದು ಆ ವ್ಯಕ್ತಿ ಮಾಡಿದಂಥ ಅಪರಾಧ. ಆ ವ್ಯಕ್ತಿಯನ್ನು ಒಂದು IPC, ಹೀಗೆ ನಾವು ಈಗ BSC ಅಂತ ಭಾರತೀಯ ಅಧಿನಿಯಮ ಸಂಹಿತೆ ಅದರಡಿ ದಂಡಿಸಬಹುದಾದ ಅಪರಾಧ ಅಂತ ಹೇಳ್ತಾರೆ. ಒಂದು ಪೋಕ್ಸೋ ಅಡಿನೂ ಅಪರಾಧ ಆಗ್ತದೆ, ಇನ್ನೊಂದು IPC ಕೆಳಗಡೆ ಅಪರಾಧ ಆಗ್ತದೆ. ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ಅದನ್ನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಮಾಡಬೇಕಾಗ್ತದೆ ಅಂತ ಹೇಳ್ತದೆ. ಹಾಗಾಗಿ ನಮ್ಮೆಲ್ಲರ ಒಂದು ಜವಾಬ್ದಾರಿ, ಒಂದು ಸಲ ಒಂದು ಬಾಲ್ಯ ವಿವಾಹ ಆದರೆ, ಸೆಕ್ಸುವಲ್ ಅಬ್ಯೂಸ್ ಆದರೆ, ಬಾಲ್ಯ ವಿವಾಹದ ನಂತರ ಸೆಕ್ಸುವಲ್ ಅಬ್ಯೂಸ್ ಆಗಿರ್ತದೆ ಸಾಮಾನ್ಯವಾಗಿ, ಅದು ವೈದ್ಯರ ಹತ್ರ ಅವರು ಮಗು ಗರ್ಭಿಣಿ ಆದ ನಂತರ ವೈದ್ಯರಲ್ಲಿ ತೋರಿಸೋಕ್ಕೆ ಹೋದಾಗ ಅದು ಗಮನಕ್ಕೆ ಬರ್ತದೆ. ಹಾಗಾಗಿ ಅದು ಎಲ್ಲರ ನಾನು ಒಂದು ಆ ಘಟನೆ ಆದ ವಿಚಾರ ಯಾರಿಗೆ ಗೊತ್ತಾದರೂ ಸಹ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕು ಅಂತ ಆ ಕಾಯ್ದೆ ಕೂಡ ಹೇಳ್ತದೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿದೆ. ಹಾಗಾಗಿ ನಮ್ಮ ಕೆಲಸ ಅಲ್ಲ, ನಾವು ಹೇಳಬಾರ್ದು ಅಥವಾ ನಾವು ಕೇಸ್ ಹಾಕಬಾರ್ದು ಅಂತಲ್ಲ, ಎಲ್ಲರೂ ಸಹ ಒಂದು ಸಾಮೂಹಿಕವಾಗಿ ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ. ಮತ್ತು ಅದರಲ್ಲೂ ಶಾಲಾ ಶಿಕ್ಷಕರು ಏನು ಹೆಡ್ ಮಾಸ್ಟರ್ ಇರ್ಬೋದು, ಶಿಕ್ಷಕರು ಇರ್ಬೋದು, ಅವರು ಮಕ್ಕಳ ಜೊತೆ ನೇರವಾಗಿ ಒಂದು ಸಂಪರ್ಕದಲ್ಲಿರ್ತಾರೆ. ಅವರಿಗೆ ಒಂದು ಮಗು ಸ್ಕೂಲು ಡ್ರಾಪ್ಔಟ್ ಆದರೆ
ಅಥವಾ ಶಿಕ್ಷಣದಲ್ಲಿ ಕುಂಠಿತ, ಗುಣಮಟ್ಟದಲ್ಲಿ ಕುಂಠಿತ ಆದರೆ ಅವರ ಗಮನಕ್ಕೆ ಬಂದ ತಕ್ಷಣ ಅದನ್ನು ಹಿನ್ನೆಲೆಯನ್ನು ಅವರು ತಿಳ್ಕೋಬೇಕಾಗ್ತದೆ, ಮಗುವಿನೊಂದಿಗೆ ಸಂವಾದ ಮಾಡಬೇಕಾಗ್ತದೆ, ಆ ಪೋಷಕರನ್ನು ಕರೆಸಿ ತಿಳ್ಕೋಬೇಕಾಗ್ತದೆ ಯಾವ ಕಾರಣದಿಂದ ಮಗು ಬರ್ತಿಲ್ಲ ಅಂತ, ಮತ್ತು ವಿಚಾರ ಮಾಡಿ ಕೌನ್ಸಲಿಂಗ್ ಕೂಡ ಕೊಡಿಸ್ಬೇಕಾಗ್ತದೆ ಅಂತ ಹೇಳ್ತಾರೆ. ಮತ್ತು ಅದೇ ರೀತಿಯಾಗಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಕೂಡ ನಿರ್ದೇಶನ ಇದೆ, ಪ್ರತಿ ಶಾಲೆಯಲ್ಲಿ ಒಬ್ಬರು ಕೌನ್ಸಿಲರ್ನ ನೇಮಕ ಮಾಡಬೇಕಾಗ್ತದೆ. ಮತ್ತು ಕೌನ್ಸಿಲರ್ ಇಲ್ಲ ಅಂತ ಅಂದರೆ ಶಿಕ್ಷಕರಿಗೆ ತರಬೇತಿ ಕೊಡಬೇಕಾಗ್ತದೆ. ಆ ಒಂದು ಮಟ್ಟದಲ್ಲೇ ಬಹುಶಃ ನಾವು ಒಂದು ಸ್ಕ್ರೀನ್ ಮಾಡಿದ್ರೆ ಬಹುಶಃ ಮುಂದೆ ಆಗಬಹುದಾದಂಥ ಒಂದು ಅನಾಹುತಗಳನ್ನ ತಪ್ಪಿಸ್ಬೋದು, ತಡೆಗಟ್ಟಬಹುದು. ಯಾಕೆಂದರೆ ಈಗ ಯಾವುದೇ ಒಂದು ಮಗು ದೌರ್ಜನ್ಯಕ್ಕೆ ಒಳಗಾದರೆ, ಬಾಲ್ಯ ವಿವಾಹ ಆದರೆ, ನಂತರ ನೀವು ರೇಡ್ ಮಾಡಿದಾಗ ಬಹುಶಃ ನಾವು ಏನು ರೆಸ್ಕ್ಯೂ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಎರಡು ಮಾತ್ರ ಬರ್ತವೆ ನಮ್ಮ ಮುಂದೆ. ಅದು ಕೂಡ ಎಲ್ಲರ ಒಂದು ಜವಾಬ್ದಾರಿ, ರೆಸ್ಕ್ಯೂ ಮಾಡೋದು ಮತ್ತು ರಿಹ್ಯಾಬಿಲಿಟೇಷನ್ ಮಾಡೋದು. ಬಟ್ ಅವೆರಡಕ್ಕಿಂತ ಪೂರ್ವದಲ್ಲೇ ಪ್ರಿವೆನ್ಷನ್ ಅಂತ ಹೇಳ್ತದೆ, ಯಾವತ್ತೂ ತಡೆಗಟ್ಟಬೇಕಾಗ್ತದೆ. ನಾವು ಪ್ರಿವೆನ್ಷನ್ ಮಾಡಿದ್ರೆ ಬಹುಶಃ ರೆಸ್ಕ್ಯೂ ರಿಹ್ಯಾಬಿಲಿಟೇಷನ್ ಕ್ವಶನ್ನೇ ಬರಲ್ಲ. ಹಾಗಾಗಿ ಎಲ್ಲರೂ ಕೂಡ ತಡೆಗಟ್ಟಕ್ಕೆ ಒಂದು ಪ್ರಾಮುಖ್ಯವನ್ನು ನೀಡಬೇಕಾಗ್ತದೆ ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೇಳಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಂದು ಸಾಮೂಹಿಕವಾಗಿ ಎಲ್ಲರ ಕರ್ತವ್ಯ ಅಂತ ತಿಳ್ಕೊಂಡು ಆ ಸೂಕ್ಷ್ಮತೆಯನ್ನು ನಾವು ಬೆಳೆಸ್ಕೊಂಡು ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಕಾರ್ಯಕ್ರಮ ಉದ್ದೇಶಿಸಿ ಉಪಯುಕ್ತ ಸಲಹೆಗಳನ್ನು ನೀಡಿದಂತಹ ಮಾನ್ಯ ಸದಸ್ಯ ಕಾರ್ಯದರ್ಶಿಗಳು ದಿನೇಶ್ ಬಿಜಿ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಪ್ರಾದೇಶಿಕ ಆಯುಕ್ತರಾದಂಥ ರಮೇಶ್ DS ಸರ್ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಈ ದಿನದ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಇವರ ಜೊತೆಗೂಡಿ ಮಕ್ಕಳ ರಕ್ಷಣೆಯ ಹಕ್ಕುಗಳ ಬಗ್ಗೆ ಏರ್ಪಡಿಸಿರ್ತಕ್ಕಂಥ ಈ ಕಾರ್ಯಾಗಾರದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಅಧಿಕಾರಿ ಮಿತ್ರರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ಸಹೋದ್ಯೋಗಿ ಮಿತ್ರರು, ಬಹುಶಃ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಕೂಡ ಭಾಗವಹಿಸಿದರೆ ಅವರು, ಮತ್ತು ಸಾರ್ವಜನಿಕ ಬಂಧು ಮಿತ್ರರೇ, ಈಗಾಗಲೇ ಈ ಮಕ್ಕಳ ಹಕ್ಕುಗಳ ಕುರಿತು ಭಾಳಷ್ಟು ಬಾರಿ ತಾವು ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ ಅಥವಾ ಕಾರ್ಯಾಗಾರದಲ್ಲಿ ಭಾಗವಹಿಸಿರ್ಬೋದು ಅಂತ ನಾನು ಭಾವಿಸ್ತೇನೆ. ಎಷ್ಟೇ ಕಾರ್ಯಕ್ರಮ ಅಥವಾ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರೂ ಕೂಡ ಇದನ್ನು ನಾವು ವೈಯಕ್ತಿಕವಾಗಿ ನಮ್ಮ ಆಲೋಚನೆ ಮಟ್ಟದಲ್ಲಿ ಸೂಕ್ತ ಬದಲಾವಣೆಯನ್ನು ನಾವು ತರಲಿಲ್ಲ ಅಥವಾ ತಂದುಕೊಳ್ಳಿಲ್ಲ ಅಂತಂದರೆ ಬಹುಶಃ ಇದನ್ನು ಅನುಷ್ಠಾನ ಮಾಡೋದು ಕಷ್ಟ ಆಗ್ತದೆ. ನಾವು ಎಷ್ಟೋ ಬಾರಿ ನೋಡಿದ್ದೀವಿ ಸಾರ್ವಜನಿಕ ವಲಯದಲ್ಲಿ. ನಾವು ಇವತ್ತು ಇಲ್ಲಿ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀವಿ, ಬಟ್ಟು ಪ್ರತಿದಿನವೂ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ನಾಟ್ ಓನ್ಲಿ ಚಿಲ್ಡ್ರನ್ ಬಟ್ ಬೇರೆ ಬೇರೆ ವಲಯಗಳಲ್ಲೂ ಕೂಡ ಕಣ್ಣು ಮುಂದೆನೂ ಕೂಡ ಹಕ್ಕುಗಳ ವಧೆ ಹಾಕ್ತಿದ್ರೂ ಕೂಡ ನಾವು ಕಣ್ಣು ಮುಚ್ಚಿ ನಮಗೇನೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಿರೋದನ್ನು ನೋಡ್ತಾ ಇದ್ದೀವಿ ನಾವು ಕೆಲವೊಂದು ಬಾರಿ. ಅಂದರೆ ನಮ್ಮ ಮನಸ್ಥಿತಿ ಹೇಗಿದೆ ಅಂತಂದರೆ, ನಮ್ಮ ಮುಂದೆನೇ ನಾವು ಸಾರ್ವಜನಿಕ ಜೀವನದಲ್ಲಿ ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ಅಥವಾ ಮತ್ತು ನಮ್ಮ ಕೆಲಸದ ಪ್ರದೇಶಗಳಲ್ಲಿ ಯಾರಿಗಾದರೂ ಈ ಹಕ್ಕುಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಗೊತ್ತಿದ್ರೂ ಕೂಡ ನಾವು ಎಷ್ಟೋ ಬಾರಿ ಏನು ಯೋಚನೆ ಮಾಡ್ತೀವಿ, ನನಗಾಗ್ತಾ ಇಲ್ವಲ್ಲ, ಸೊ ಐ ಆಮ್ ಸೇಫ್, ಆ ಧೋರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಇದು ಎಲ್ಲ ವಲಯಕ್ಕೂ ಕೂಡ ಅಪ್ಲೈ ಆಗ್ತದೆ ಅಂತ ಅನ್ನಿಸ್ತದೆ. ಇದು ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ವಿಕಸನ ಆಗೋದಿಲ್ವೋ, ನಾನು ನನ್ನಂತೆ ಸಮಾಜದಂತೆ ನಾನು ಅಂತಕ್ಕಂಥ ಪರಿಕಲ್ಪನೆ ಬರೋದಿಲ್ವೋ ಅಲ್ಲಿವರೆಗೆ ಸುಧಾರಣೆ ಮಾಡೋದು ಬಹಳನೇ ಕಷ್ಟ ಆಗ್ತದೆ. ನಾನು ಒಬ್ಬ ಇಂಡಿವಿಜುವಲ್ ಅಥವಾ ನನ್ನ ಮನೆ ಇದೆ, ನನ್ನ ಮನೆಗೆ ಏನೂ ಆಗಿಲ್ಲ ಅಥವಾ ನನಗೇನೂ ಆಗಿಲ್ಲ, ಪಕ್ಕದ ಮನೆಯಲ್ಲೇ ಆಗ್ತಾ ಇದೆ, ಓಕೆ, ಆ್ಯಸ್ ಲಾಂಗ್ ಆ್ಯಸ್ ಇಟ್ ಡಸಂಟ್ ಕಮ್ ಟು ಮೀ ಐ ನೀಡ್ ನಾಟ್ ವರಿ ಅನ್ನೋದು ಇದೆಯಲ್ಲ, ಅದು ಎಲ್ಲಿವರೆಗೆ ನಾವು ತೆಗೆದು ಹಾಕೋದಿಲ್ಲೋ ಅಲ್ಲಿವರೆಗೆ ಈ ರೀತಿಯ ನಾವು ಏರಿಳಿತಗಳನ್ನು ವ್ಯತ್ಯಾಸಗಳನ್ನು ನೋಡೋದಕ್ಕೆ ಸಮಾಜದಲ್ಲಿ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಈಗ ನಾವು ಇಲ್ಲಿ
ಮಕ್ಕಳ ಹಕ್ಕುಗಳ ರಕ್ಷಣೆ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಹೇಗಿದ್ದೀವೋ ಇತರರು ಹಾಗೆ ಇರಬೇಕಷ್ಟೇ. ವೆರಿ ಸಿಂಪಲ್. ನಾಟ್ ಓನ್ಲಿ ಮಕ್ಕಳು, ನಮ್ಮ ಜೊತೆಯಲ್ಲಿರ್ತಕ್ಕಂಥವು ನಾನು ಯಾವ ಹಕ್ಕುಗಳನ್ನು ಬಯಸ್ತೀನೋ, ಯಾವ ಹಕ್ಕುಗಳನ್ನು ಎಂಜಾಯ್ ಮಾಡಬೇಕು ಅಂತ ನಾನು ಅಂದ್ಕೊತೀನೋ, ಆಲೋಚನೆ ಮಾಡ್ತೀನೋ, ಅದೇ ಹಕ್ಕುಗಳನ್ನು ನಾನು ನನ್ನ ಜೊತೆಯಲ್ಲಿರೋರಿಗೆ ಕೊಡ್ತಿದ್ದೀನಾ, ಅಥವಾ ನಾನು ಮಕ್ಕಳು ಅಂತ ಮಾತಾಡ್ತೀನಿ ಮಕ್ಕಳಿಗೆ ಅಷ್ಟೇ ಅವಕಾಶವನ್ನು ಕೊಟ್ಟಿದ್ದೀವ ಅಂತ ನಾವು ಯೋಚನೆ ಮಾಡಿದ್ರೆ ಅಷ್ಟೇ ಸಾಕು. ಬಹುಶಃ ಇಷ್ಟೊಂದು ನಾವು ಅಗಾಧವಾಗಿ ಯೋಚನೆ ಮಾಡಿ ನಾವು ಸಂವಿಧಾನದ ಬಗ್ಗೆ ಇರ್ತಕ್ಕಂಥ, ಸಂವಿಧಾನದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 21 ಇರ್ಬೋದು, ಎಜುಕೇಷನ್ ರೈಟ್ಸ್ ಇರ್ಬೋದು, ಪ್ರೊಟೆಕ್ಷನ್ ರೈಟ್ಸ್ ಇರ್ಬೋದು, ಫ್ರೀಡಮ್ ರೈಟ್ಸ್ ಇರ್ಬೋದು, ಯಾವುದೇ ಆದ್ರೂ ನಾನು ಹೇಗೆ ಯೋಚನೆ ಮಾಡ್ತೀನೋ ಅದೇ ರೀತಿಯಲ್ಲಿ ನನ್ನ ಜೊತೆಯಲ್ಲಿರ್ತಕ್ಕಂಥವರಿಗೂ ಕೂಡ ಕೊಡೋದಕ್ಕೆ ನಾನು ಬಯಸ್ತೀನಾ ಅಥವಾ ಕೊಡ್ತಾ ಇದ್ದೀನಾ ಅಂತ ಒಂದೇ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ ಸಾಕು, ಇದೆಲ್ಲ ಸಮಸ್ಯೆಗಳಿಗೂ ಕೂಡ ಅಲ್ಲಿ ಉತ್ತರ ಸಿಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನೀವು ನೋಡಬೇಕು, ಮೊದಲೆಲ್ಲರೂ ಕೂಡ ಒಂದೊಂದು ಕುಟುಂಬ ಅಂದರೆ ದೊಡ್ಡ ದೊಡ್ಡ ಫ್ಯಾಮಿಲಿ ಇರ್ತಿತ್ತು. ಮಕ್ಕಳು ಕೂಡ ಬಹಳಷ್ಟು ಮಕ್ಕಳು ಇರ್ತಿದ್ವು. ಒಂದು ಫ್ಯಾಮಿಲಿ ಅಂದರೆ ಒಂದು 3, 4, 5, 6 ಮಕ್ಕಳು ಇರ್ತಿದ್ರು. ಸೊ ಒಂದೇ ಅವಿಭಕ್ತ ಕುಟುಂಬ ಇರ್ತಾಯಿತ್ತು. ಸೊ ನಾವು ನೋಡಿದ್ದೀವಿ, ತಂದೆ ತಾಯಿ ಅಕಸ್ಮಾತ್ ಎಲ್ಲೇ ಹೋದ್ರೂ ಸಂಬಡಿ ದೇ ಟು ಟೇಕ್ ಕೇರ್ ಆಫ್ ದ ಕಿಡ್. ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಿದ್ರು ಮನೆಯಲ್ಲಿ. ಸೊ ಏನೋ ಒಂದು ಕತೆ, ಅವ್ರನ್ನ ಮುದುಗೊಳಿಸ್ತಕ್ಕಂಥ ಆಟಗಳು, ಮತ್ತೊಂದು ಅವ್ರ ಜೊತೆಯಲ್ಲಿ ಆಡಿಕೊಂಡು ಮಗು ಬೆಳೀತಕ್ಕಂಥ ವಾತಾವರಣವನ್ನು ನಾವು ನೋಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ವಿ ಆರ್ ಮೂವಿಂಗ್ ಟುವರ್ಡ್ಸ್ ಮೋರ್ ಆ್ಯಂಡ್ ಮೋರ್ ನ್ಯೂಕ್ಲಿಯಸ್ ಫ್ಯಾಮಿಲಿ. ಒಂದು ಕುಟುಂಬಕ್ಕೆ ಒಂದೇ ಒಂದು ಮಗು ಇರ್ತದೆ. ತಂದೆನೂ ಕೆಲಸಕ್ಕೆ ಹೋಗ್ತಾರೆ, ತಾಯಿನೂ ಕೆಲಸಕ್ಕೆ ಹೋಗ್ತಾರೆ, ಮನೆಯಲ್ಲಿ ಯಾರೂ ಇರೋದೇ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ನಾವು ಇಷ್ಟೆಲ್ಲ ಹೇಳಿದ್ರೂ ಕೂಡ ಎಕನಾಮಿಕಲಿ ಅಫ್ಕೋರ್ಸ್ ವಿ ಆರ್ ಸೋ ಸೌಂಡ್ ಫ್ಯಾಮಿಲಿ, ಬಟ್ ಚೈಲ್ಡ್ ಈಸ್ ವೆರಿ ಮಚ್ ನೆಗ್ಲೆಕ್ಟೆಡ್. ಸೊ ಅವರ ಎಮೋಷನ್ಸ್ ಏನಿದೆ, ಅವರ ಭಾವನೆಗಳೇನಿದೆ, ಆ ಭಾವನೆಗಳಿಗೆ ನಾವು ಸ್ಪಂದಿಸಲಿಲ್ಲ ಅಂದರೆ ದುಡ್ಡು ಸ್ಪಂದಿಸೋದಿಲ್ಲ. ದುಡ್ಡು ಸ್ಪಂದಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಆ ಹಂತದಿಂದ ನಾವು ಆ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ವಾತಾವರಣವನ್ನು ಕಲ್ಪಿಸಿದ್ರೆ ಮಾತ್ರ ನಾವು ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಮುಂದೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಸೊ ಆ ಹಂತದಲ್ಲೇ ಮಗುವಿಗೆ ಬರ್ತಕ್ಕಂಥ ಅಥವಾ ಮಗುವಿಗೆ ನೀಡ್ತಕ್ಕಂಥ ವಾತಾವರಣ ಇದೆಯಲ್ಲ, ಐ ಥಿಂಕ್ ದಟ್ ವಿಲ್ ಬಿ ದೇರ್ ಫಾರ್ ಎವರ್ ಇನ್ ಈಸ್ ಆರ್ ಅ ಲೈಫ್ ಟೈಮ್. ನಾವು ನೋಡಿದ್ದೀವಿ. ನೋಡಿ, ನೀವು ಯಾರಾದರೂ ನಮಗೆ ಕೇಳಿದರೆ ಏನು ಭಾಳಷ್ಟು ನಮ್ಮ ಮನಸ್ಸಲ್ಲಿ ಜ್ಞಾಪಕ ಇರ್ತದೆ ಅಂದರೆ, ಚೈಲ್ಡ್ಹುಡ್ಡಲ್ಲಿ ನಾವು ಏನು ಮಾಡಿದ್ದೀವಿ ಅದಷ್ಟೇ ಭಾಳ ಸಂತೋಷದಿಂದ ಮೆಮೊರಬಲ್ ಇವೆಂಟ್ಸ್ ಅಂತ ನಾವೇನಾರ ಮೆಮೊರಿನಲ್ಲಿ ಇಟ್ಕೊಂಡಿದ್ರೆ ಅದನ್ನು ಮತ್ತೆ ನೋಡಿ, ನಮ್ಮಲ್ಲಿ ಆ ಚೈಲ್ಡ್ಹುಡ್ಡಲ್ಲಿ ಯಾರಾದರೂ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಂಥ ಪಾಠ ಅಥವಾ ಯಾವುದಾದ್ರೂ ಒಂದು ಸನ್ನಿವೇಶ, ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಅಥವಾ ಹೀಗೆ ಇರಬೇಕು ನೀನು ಅಂತ ಅವ್ರು ಏನಾರು ಹೇಳಿದರೆ ಬಹುಶಃ ಅದನ್ನು ಅಷ್ಟೇ ನಾವು ಪಾಲಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನವರೆಗೆ. ತದನಂತರ ಆಮೇಲೆ ಮೆಚುರಿಟಿ ಆಫ್ಟರ್ 10th ಮಾಡ್ತೀವಲ್ಲ, ಅದು ಓದ್ತೀವಿ ಮಾಡ್ತೀವಿ ಅಷ್ಟೇ. ಬಟ್ ದಟ್ ವಿಲ್ ನಾಟ್ ಬಿ ಅಡಾಪ್ಟೆಡ್ ಬೈ ದ ಚೈಲ್ಡ್ ಫಾರ್ ಇಟ್ಸ್ ಲೈಫ್ ಟೈಮ್. ಸೊ ಮ್ಯಾಕ್ಸಿಮಮ್ ನಾವು ಜೀವನದಲ್ಲಿ ಆ ಅರ್ಲಿ ಏಜಲ್ಲಿ ಏನನ್ನು ನಾವು ನೋಡ್ತೀವಿ, ಏನನ್ನು ಕಲಿತೀವಿ, ಅದನ್ನು ಮಾತ್ರ ನಾವು ಇಡೀ ಜೀವನ ಪರ್ಯಂತ ಪಾಲಿಸೋದಕ್ಕೆ ಮತ್ತು ಇಡೀ ಸಮಾಜವನ್ನು ಅದೇ ದೃಷ್ಟಿನಲ್ಲಿ ನೋಡೋದಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ನಾವು ಹೆಚ್ಚು ಒತ್ತನ್ನು ಎಲ್ಲಿ ಕೊಡಬೇಕು ಅಂತಂದರೆ, ಮಕ್ಕಳ ಆ ಅವಸ್ಥೆ ಇದೆಯಲ್ಲ, ಅವಧಿ ಇದೆಯಲ್ಲ, ದಟ್ ಈಸ್ ಮೋಸ್ಟ್ ಕ್ರೂಷಿಯಲ್. ನಾವೇನಾದ್ರು ಬದಲಾವಣೆ ಮಾಡಬೇಕು ಅನ್ನಂಗಿದ್ರೆ ಸಮಾಜವನ್ನು, ಸೊ ಅಲ್ಲಿ ಮಾತ್ರ ನಮಗೆ ಹೆಚ್ಚಿನ ಸ್ಕೋಪ್ ಇರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಬಹುಶಃ ಈ ಮಕ್ಕಳ ಸ್ಥಿತಿ ಹೇಗಿರ್ತದೆ ಅಂತ ಅರ್ಥ ಆಗಬೇಕು ಅಂದರೆ ನಿಮಗೆ ಈ ಪಂಚತಂತ್ರ ಕಥೆಗಳು ಅದು ಹೇಗೆ ಹುಟ್ಕೊಳ್ತು ಅಂತ ಬಹುಶಃ ಗೊತ್ತಿರ್ತದೆ, ನೀವು ನೋಡಿರ್ತೀರಿ ಅಥವಾ ಕೇಳಿರ್ತೀರಿ. ವಿಷ್ಣು ಶರ್ಮಾ ಅಂತ ಬರೆದಿದ್ದು ಅದನ್ನು, ಪಂಚತಂತ್ರನ ಬರೆದಿದ್ದಂತ ವಿಷ್ಣು ಶರ್ಮಾ ಅಂತ. ಅವನು ಬರೀಬೇಕಾದ್ರೆ ಮೊದಲಿಗೆ ನೀವು ನೋಡಿದ್ರೆ ಪಂಚತಂತ್ರ ಮೊದಲಿಗೆ ಒಂದು ಶ್ಲೋಕ ಇದೆ ಅದರಲ್ಲಿ. ಅಫ್ಕೋರ್ಸ್ ಅವನು ಹೇಳಿದ್ದನ್ನು ಹಾಗೆ ಹೇಳ್ತೀನಿ, ಬಟ್ ಅದಕ್ಕೆ ವಿರೋಧ ಇರ್ಬೋದು, ಆದರೆ ನನಗೆ ವಿರೋಧಿಸಬೇಡಿ, ಅವ್ರು ಹೇಳಿದ್ದನ್ನು ಹಾಗೆ ಹೇಳ್ತಿದ್ದೀನಿ ಅಷ್ಟೇ. ಅವನು ಹೇಳ್ತಾನೆ, ಋಣಕರ್ತ ಪಿತಶತ್ರು ಮಾತಾಚ ವ್ಯಭಿಚಾರಿಣಿ ಭಾರ್ಯ ರೂಪವತಿ ಶತ್ರು ಪುತ್ರ ಶತ್ರುನ ಪಂಡಿತ ಅಂತ ಹೇಳ್ತಾನೆ. ಆಗಿನ ಕಾಲಕ್ಕೆ ಆಗ ಇತ್ತು ಅಂತ ಅನಿಸ್ತದೆ, ಅದನ್ನು ಹೇಳ್ತೀನಿ. ಬಟ್ ಅದಲ್ಲ ನನಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಬಟ್ ಪಂಚತಂತ್ರ ಹೇಗೆ ಹುಟ್ಕೊಳ್ತು ಅನ್ನೋದನ್ನು ಅವನು ಬರಿತಾ ಹೋಗ್ತಾನೆ. ಒಂದು ದೇಶ ಇತ್ತು, ಆ ದೇಶದಲ್ಲಿ ಒಬ್ಬ ರಾಜ ಇದ್ದನಂತೆ. ಆ ರಾಜನಿಗೆ 2 ಮಕ್ಕಳಿದ್ರಂತೆ.
ಆ ಇಬ್ಬರು ಮಕ್ಕಳನ್ನು ಏನಾದರೂ ಮಾಡಿ ವಿದ್ಯಾವಂತರನ್ನು ಮಾಡಬೇಕು ಅಂತ ರಾಜ ಶಪಥ ಮಾಡಿ ಯಾರ್ಯಾರು ಅಲ್ಲಿ ಗುರುವರಿಯರಿದ್ದಾರೆ ಅವ್ರನ್ನೆಲ್ಲರನ್ನೂ ಕರೆಸಿ ಕೇಳ್ತಾ ಇದ್ದಾನೆ, ನನ್ನ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ಕೊಡಿ. ಅವರು ಅಷ್ಟು ತುಂಟ ಹುಡುಗರು, ಅವರಿಗೆ ಎಷ್ಟೆಲ್ಲ ಕೂರಿಸಿ ಹೇಳ್ಕೊಟ್ರು ಒಂದೇ ಒಂದು ಅಕ್ಷರ ತಲೆಗೆ ಹೋಗ್ತಾ ಇರಲಿಲ್ಲ ಅಂತ ಆ ಕಥೆಯಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟು ಅವನೇನು ಮಾಡ್ತಾನೆ, ಸೊ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ ಪಬ್ಲಿಕ್ಕಾಗಿ, ಯಾರು ನನ್ನ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ಕೊಡ್ತೀರೋ ಅವರಿಗೆ ನನ್ನ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ. ಆಗ ಒಬ್ಬ ಗುರು ಬರ್ತಾನಂತೆ, ಬಂದು ನಾನು ನಿನ್ನ ಮಕ್ಕಳಿಗೆ ಕಳಿಸ್ಕೊಡ್ತೀನಿ. ಭಾಳ ಸಂತೋಷ ಆಗಿಬಿಡುತ್ತೆ ರಾಜನಿಗೆ, ನೀನು ನನ್ನ ಮಕ್ಕಳಿಗೆ ಕಳಿಸಿ. ಎಷ್ಟೋ ಜನ ಬಂದು ಹೋದರು, ಯಾರನ್ನು. ಅವನೇ ವಿಷ್ಣು ಶರ್ಮ. ಆಗ ಅವನು ಹೇಳ್ತಾನೆ, ಆದರೆ ನಾನು ಕಲಿಸಿದ ಮೇಲೆ ನೀನು ಅರ್ಧ ರಾಜ್ಯ ನನಗೆ ಬಿಟ್ಕೊಡ್ಬೇಕು. ಆಯಿತು ಅಂತಾನೆ. ಆದರೆ ಒಂದು ಷರತ್ತು, ಏನು ಅಂತ, ನಿಮ್ಮಿಬ್ಬರು ಮಕ್ಕಳನ್ನು ನನ್ನ ಜೊತೆಯಲ್ಲಿ ಇವಾಗಲೇ ಕಳಿಸ್ಬೇಕು. ಇನ್ನು 5-10 ವರ್ಷಗಳ ಕಾಲ ನೀವ್ಯಾರೂ ಅವರಿಗೆ ನೋಡೋದಕ್ಕೆ ಬರಬಾರ್ದು. ಅಲ್ಲೆಲ್ಲ ಒಂದು ನದಿ ಇದೆ, ನದಿ ಹತ್ರ ಕುಟೀರಗಳನ್ನು ನಿರ್ಮಾಣ ಮಾಡಿ ನನ್ನನ್ನು ಬಿಡಬೇಕು. ನಂತರ ನಾನು ಹೇಳಿ ಕಳಿಸಿದಾಗ ನೀವು ಬಂದು ನೋಡಬೇಕು. ಆಯಿತು ಅಂತ ರಾಜ ಒಪ್ಕೊತಾನೆ. ಇವರಿಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾನಂತೆ. ಆ ಕರ್ಕೊಂಡು ಹೋದ್ಮೇಲೆ ಅವನು ಪಟ್ಟಂಥ ಪ್ರಾಯಸ ಇದೆಯಲ್ಲ ಇವ್ರನ್ನ ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ, ಆಗ ಹುಟ್ಕೊಂಡಂಥದ್ದು ಈ ಪಂಚತಂತ್ರದ ಕಥೆಗಳು. ಅವನು ಅವರಿಗೆ ಎಷ್ಟು ಹೇಳಿಕೊಟ್ರೂ ಸಾಧ್ಯ ಆಗಲಿಲ್ಲ. ಆಗ ಒಂದೊಂದಾಗಿ ಪ್ರಕೃತಿಯಲ್ಲಿ ಅವರು ನೋಡ್ತಕ್ಕಂಥ ಕಂಡು ಬರ್ತಕ್ಕಂಥ ಪಕ್ಷಿ, ಪ್ರಾಣಿ, ಗಿಡ, ಮರಗಳನ್ನು ಜೋಡಿಸ್ಕೊಂಡು ಅವನು ಒಂದು ಸಣ್ಣ ಕಥೆಗಳನ್ನು ರೂಪದಲ್ಲಿ ಮಕ್ಕಳಿಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನಂತೆ. ನಮಗೆಲ್ಲರೂ ಗೊತ್ತೇ ಇದೆಯಲ್ಲ, ಬಹಳ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಥೆ ಅದರಲ್ಲಿ ಅಂದರೆ, ಒಂದು ನದಿ ಇರ್ತದೆ, ನದಿ ದಡದಲ್ಲಿ ಒಂದು ಮಂಗ ವಾಸ ಮಾಡ್ತಾ ಇರ್ತದೆ, ಮರ್ಕಟ ಕೋತಿ ವಾಸ ಮಾಡ್ತಾ ಇರ್ತದೆ. ಅಲ್ಲೇ ನದಿನಲ್ಲಿ ಒಂದು ಮೊಸಳೆ ಇರ್ತದೆ. ಮೊಸಳೆ ಮತ್ತು ಕೋತಿ ಬಹಳನೇ ಫ್ರೆಂಡ್ಶಿಪ್ಪಲ್ಲಿ ಕಾಲ ಕಳೀತಾ ಇರ್ತದೆ. ಆದರೆ ಆ ಮೊಸಳೆ ಹೆಂಡತಿ ನದಿ ಮಧ್ಯದಲ್ಲೆಲ್ಲೋ ಮನೆಯಲ್ಲಿ ಇರ್ತಾಳೆ. ಇವನೇನು ದಿವಸಲ್ಲೂ ಲೇಟಾಗಿ ಹೋಗ್ತಾ ಇರ್ತಾನೆ. ಆವಾಗ ಕೇಳುತ್ತೆ, ಯಾಕಪ್ಪ ಈಗ ಏನು ಮಾಡ್ತಾ ಇದೆಯಾ? ಇಲ್ಲ, ನನಗೆ ಅಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ ಕೋತಿ, ಅವನ ಜೊತೆ ಬಹಳ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತೀನಿ ನಾನು. ಒಂದಿನ ಕೋತಿ ಏನು ಮಾಡುತ್ತಾ, ಅಲ್ಲಿ ಮರದ ಮೇಲಿದ್ದಂಥ ಮಾವಿನ ಹಣ್ಣು ಇರ್ತದೆ, ಅದನ್ನು ಕೊಡ್ತದೆ. ಅದನ್ನು ತೊಗೊಂಡೋಗಿ ಹೆಂಡ್ತಿ ಕೊಡ್ತಾನೆ. ಹೆಂಡ್ತಿ ತಿಂದು ನೋಡಿ, ಏನು ಇಷ್ಟೊಂದು ರುಚಿಯಾಗಿದೆಯಲ್ಲ ನಿನ್ನ ಫ್ರೆಂಡ್ ಕೊಟ್ಟದ್ದು ಮಾವಿನ ಹಣ್ಣು. ಆದರೆ ಅವನು ಹೇಗಿರಬೇಕು, ಅವನು ತಲೆ ಎಷ್ಟು ರುಚಿ ಇರಬೇಕು, ಅವನು ತಿನ್ನಲೇಬೇಕು, ನನಗೆ ಅವನು ತಂದುಕೊಡು ಅಂತ ಏನೋ ಕೇಳ್ತಾಳಂತೆ. ಆಗ ಮೊಸಳೆಗೆ ಗೊತ್ತಾಗೋದಿಲ್ಲ ಏನು ಮಾಡೋದು, ನನ್ನ ಅಷ್ಟೊಂದು ಹಚ್ಕೊಂಡಿರ್ತಕ್ಕಂಥ ಗೆಳೆಯ, ಅವನನ್ನು ಹೇಗೆ ನಾನು ನಿನಗೆ ತಂದು ಕೊಡಲಿ ಅಂತ. ಆದರೆ ಹೆಂಡ್ತಿ ಕೇಳೋದಿಲ್ಲ. ಆಯಿತು, ಬರ್ತಾನೆ ಅವನು, ಬಡಪಾಡಿ ಬೇಡ್ಕೊತಾನೆ, ನನ್ನ ಹೆಂಡ್ತಿಗೆ ನೀನು ಕೊಟ್ಟಿರ್ತಕ್ಕಂಥ ಮಾವಿನ ಹಣ್ಣು ಬಹಳ ಚೆನ್ನಾಗಿದೆ, ನಿನ್ನನ್ನು ನೋಡಬೇಕು, ನಿನಗೂ ಏನೋ ಸತ್ಕಾರ ಮಾಡಬೇಕು ಅಂತ ಕಾಯ್ತಾ ಇದ್ದಾಳೆ, ದಯವಿಟ್ಟು ಮನೆಗೆ ಬಾ ಅಂತ. ಕೋತಿಗೆ ಏನೋ ಒಂದು ರವೆಯಷ್ಟು ಡೌಟ್ ಬರ್ತದೆ, ಹೇಗೆ ಹೀಗೆ ಕರಿತಿದ್ದಾನೆ. ಆಯಿತು ನೋಡೋಣ ಅಂತ ಹೋಗಿ, ಹೇಗೆ ಬರೋದು, ನನ್ನ ಬೆನ್ನ ಮೇಲೆ ಕುತ್ಕೊ ಅಂತ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಮೊಸಳಿಗೆ ಗೊತ್ತಾಗ್ತದೆ, ಓಹೋ ಈಗ ನಾನು ಸತ್ಯ ಹೇಳಿದ್ರೆ ಏನು ತೊಂದರೆ ಇಲ್ಲ. ಮಂಗ, ಕೋತಿ, ನಾನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ ನಿನ್ನ? ನನ್ನ ಹೆಂಡ್ತಿ ಇದು ಮಾವಿನ ಹಣ್ಣು ಕೊಟ್ಟಿದ್ದು ಯಾರು ಅಂತ ಕೇಳೋದು, ಈಗೆಲ್ಲ ಸ್ವಾರಸ್ಯವಾದ ಕಥೆಗಳನ್ನು ಹೇಳಿದೆ ನಾನು, ನನ್ನ ಫ್ರೆಂಡ್ ಇದ್ದಾನೆ ಹೀಗೆ ಹೀಗೆ ಅಂತ. ಆ ಹಣ್ಣೇ ಅಷ್ಟೊಂದು ರುಚಿಯಾಗಿರಬೇಕಾದ್ರೆ ಅವನ ಮಿದುಳು ಹಿಂದೆಷ್ಟು ರುಚಿ ಇರಬಾರ್ದು, ಅದು ನನಗೆ ಬೇಕು ಅಂತ ಹೇಳಿದಾಳೆ. ಹಾಗಾಗಿ ನಾನು ನಿನ್ನನ್ನು ಅವನು ಹೇಳೋ, ಅಯ್ಯೋ ಗೆಳೆಯ, ನಿನ್ನನ್ನು ಬಿಟ್ಟರೆ ನನಗೆ ಯಾರು ಗೆಳೆಯ ಇದ್ದಾರ? ಮೊದಲಿಗೆ ನೀನು ಹೇಳಿದರೆ ನಾನು ಮೆದುಳನ್ನೇ ಹಂಗೆ ಕೊಟ್ಟು ಕಳಿಸ್ತಿದ್ದೆ, ಅಲ್ಲೇ ಮರದ ಮೇಲೆ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಮೊಸಳೆ ಹಿಂದಕ್ಕೆ ಬರ್ತಾ, ಆಯಿತು ತರೋಣ ಅಂತ ಬರ್ತಿದ್ದಂಗೆಲೆ ದಿಢೀರಂತ ಜಿಗಿದು, ಅಯ್ಯೋ ಪೆದ್ದ, ಮೆದುಳು ಎಲ್ಲರೂ ತಲೆಯಿಂದ ಹೊರಗೆ ಇರೋದಕ್ಕೆ ಸಾಧ್ಯನಾ ಅಂತ ಹೇಳುತ್ತೆ ಅಂತ. ಈ ರೀತಿ ಕಥೆಗಳು, ಬಹಳಷ್ಟು ಕಥೆಗಳು. ಇದು ಯಾಕೆ ಹೇಳ್ತಾನೆ ಅವನು ವಿಷ್ಣು ಶರ್ಮ ಅಂದರೆ, ಇದು ಪ್ರತಿಯೊಂದು ಹೇಳುವಾಗ ಮಕ್ಕಳಲ್ಲಿ ಆ ಲಾಜಿಕಲ್ ಥಿಂಕಿಂಗ್ ಸ್ಟಾರ್ಟ್ ಆಗ್ತದಂತೆ. ಅಂದರೆ ಅವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡ್ತವೆ. ಹಾಗಾಗಿ ಇದರಲ್ಲಿ ಕೊನೆ ಕತೆ ಅಂತ ಬರುತ್ತೆ. ಎಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥ ಕತೆ ಇದೆ. ಕತೆ ಹೇಳ್ತಾನೆ ಅವರು, ಕೊನೆ ಕತೆ. ಏನಕ್ಕೆ ಆ ಕತೆ ಬಂತು ಕೊನೆಯದು? ಪಂಚತಂತ್ರದ ಲಾಸ್ಟ್ ಸ್ಟೋರಿ ಇದು. ಈ ವಾಂಟೆಡ್ ಟು ಟೆಸ್ಟ್ ದ ಸ್ಟೂಡೆಂಟ್ಸ್. ಇವರಿಬ್ಬರು ನಿಜವಾಗಲೂ ಕೂಡ ಇನ್ನು ಮುಂದೆ ಜ್ಞಾನಾರ್ಜನೆಗೆ ಅರ್ಹರೋ ಅಲ್ವೋ ಅಂತ, ನಾನು ಇನ್ಮೇಲೆ ಬೋಧನೆ ಮಾಡ್ಬೋದೋ ಇಲ್ಲೋ ಅಂತ ಟೆಸ್ಟ್ ಮಾಡೋದಕ್ಕೆ ಅದು ಕತೆ ಹೇಳ್ತದೆ. ಏನು ಕತೆ ಅಂದರೆ, ಮುತ್ತುಗದ ಮರ ಗೊತ್ತಲ್ಲ ನಿಮಗೆ, ಕಾಡಲ್ಲಿ ಮುತ್ತುಗದ ಮರ ಇರ್ತದೆ. ಮುತ್ತುಗದ ಮರ, ಗೆದ್ದಲು. ಮುತ್ತುಗದ ಮರ, ಗೆದ್ದಲು ಭಾಳ ಅನ್ಯೋನ್ಯವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಂತೆ. ಮುತ್ತುಗದ ಮರ, ಅದ್ರ ಕೆಳಗಡೆ ಗೆದ್ದಲು. ಸೊ ಕಾಲಾನುಕಾಲ ಸಾವಿರಾರು ವರ್ಷಗಳು ಕಳೆದ ಹಾಗೆ ಅವರಿಬ್ಬರು ಅಷ್ಟು ಗೆಳೆತನದಲ್ಲಿದ್ದರು. ಹೇಗೆ ಗೆಳೆತನ ಇತ್ತು ಅಂತಂದರೆ ಅವನು ಹೇಳ್ತಾನೆ, ಒಂದು ಬಾರಿ ಏನಾದರೂ ಮಳೆ ಬಂದುಬಿಟ್ರೆ ಆ ಮುತ್ತುಗದ ಎಲೆ ಇರ್ತದಲ್ಲ, ಆ ಮುತ್ತುಗದ ಎಲೆ
ಮುತ್ತುಗದೆಲೆ ಎಲ್ಲಿ ಗೆದ್ದಲು ಹಾಳಾಗುತ್ತೆ ಅಂತ ಹೀಗೆ ಮುತ್ತುಗದೆಲೆ ಮೇಲಾಗಿ ಗೆದ್ದಲನ್ನು ಎಲೆ ಕೆಳಗಡೆ ಇಟ್ಕೊಂಡು ಕಾಪಾಡ್ತಿತ್ತಂತೆ. ಅಕಸ್ಮಾತ್ ಏನಾದರೂ ಬಿರುಗಾಳಿ ಮತ್ತೊಂದು ಬಂದರೆ ಎಲ್ಲಿ ಎಲೆ ಆರು ಹೋಗುತ್ತೆ ಅಂತ ಹೇಳಿ ಗೆದ್ದಲು ಅದ್ರ ಮೇಲೆ ಕೂತ್ಕೊಂಡು ಆ ಮುತ್ತುಗದೆಲೆ ಹಾರಿ ಹೋಗದ ಹಾಗೆ ಕಾಯ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ ಕತೆ ಪ್ರಾರಂಭ ಆಗುತ್ತೆ. ಈ ಕತೆ ಈಗ ಹೇಳ್ತಿದ್ದಂಗಲೇ ಆಗ ಮಗು ಕೇಳ್ತಂತೆ, ಮಳೆ ಗಾಳಿ ಎರಡು ಒಟ್ಟಿಗೆ ಬಂದರೆ ಅಂದ. ಆಗ ವಿಷ್ಣು ಶರ್ಮ ಎಚ್ಚೆತ್ಕೊಂಡ, ಈಗ ಈ ಮಕ್ಕಳಿಗೆ ನಾನು ವಿದ್ಯೆಯನ್ನು ಕಲಿಸ್ಬೋದು. ಅಂದರೆ ಅವರಿಗೆ ಈ ಲಾಜಿಕಲ್ ಕ್ವಶನಿಂಗ್ ಮಾಡ್ತಕ್ಕಂಥ ರೀಸನಿಂಗ್ ಏನಿದೆಯಲ್ಲ ಅದು ಬಂದಿದೆ, ಕಲಿಸ್ಬೋದು ಅಂತ ಪ್ರಾರಂಭ ಮಾಡ್ತಾನೆ ಅಂತ ಇಡೀ ಕಥೆಯ ಸ್ವಾರಸ್ಯ. ಯಾಕೆ ಇದನ್ನು ಹೇಳಿದೆ ಅಂದರೆ, ಈ ರೀತಿಯ ವಿದ್ಯಾಭ್ಯಾಸ, ಈ ರೀತಿಯ ವಾತಾವರಣ ನಮ್ಮ ಮಕ್ಕಳಿಗೆ ಬೇಕು. ನಾವು ಎತ್ತ ಹೋಗ್ತಾ ಇದ್ದೀವಿ ಅಂತ ನೋಡಿದ್ರೆ ಇವತ್ತಿನ ಬಹುಶಃ ಈ ಜಂಜಾಟದಲ್ಲಿ ನಾವು ನಮ್ಮನ್ನು ಮರ್ತಿದ್ದೇವೆ, ನಮ್ಮ ಕುಟುಂಬದ ನಮ್ಮ ಮಕ್ಕಳನ್ನು ಕೂಡ ನಾವು ಮರೆತು ಹೋಗ್ತಾ ಇದ್ವಿ. ನಾವೇನು ತಿಳ್ಕೊಂಡಿದ್ವಿ, ನಮ್ಮ ಮಕ್ಕಳು ವಿಲ್ ಬಿ ಟೇಕನ್ ಕೇರ್ ಬೈ ಸಮ್ಮನ್ ಅಂತ ತಿಳ್ಕೊಂಡಿದ್ದೀವಿ. ದಟ್ ಈಸ್ ನಾಟ್ ಪಾಸಿಬಲ್. ನಾವೇ ಅವ್ರನ್ನ ಜವಾಬ್ದಾರಿನ ತೆಗೆದುಕೋಬೇಕು. ಸರ್ಟನ್ ಏಜ್ವರೆಗೆ ಅಂಥ ವಾತಾವರಣವನ್ನು ಕಲ್ಪಿಸಬೇಕು. ಅವರ ಹಕ್ಕುಗಳು ಏನು ಅನ್ನೋದನ್ನು ಕೂಡ ಅವರಿಗೆ ತಿಳಿ ಹೇಳಬೇಕಾಗ್ತದೆ. ಸೊ ಎಲ್ಲವನ್ನು ನಾವು ಮಾಡಿದಾಗ ಮಾತ್ರ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ, ಬರೀ ಮಕ್ಕಳ ಹಕ್ಕುಗಳಲ್ಲ, ನಮ್ಮೆಲ್ಲರ ಹಕ್ಕುಗಳನ್ನು, ಸಮಾಜದ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸುಸಂದರ್ಭದಲ್ಲಿ ತಿಳಿಸ್ತಾ, ಬಹುಶಃ ಈ ಕಾಯಿದೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಕರಣಗಳಲ್ಲಿ ಯಾವ ರೀತಿ ನಾವು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಅವರ ಹಕ್ಕುಗಳು ವೈಲೇಟ್ ಆಗ್ತದೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿ ಕೊಡೋದಕ್ಕೆ ತಜ್ಞರು ಇಲ್ಲಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಆದರೂ ಕೂಡ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿ ಒಂದೆರಡು ಮಾತುಗಳನ್ನು ಆಡೋದಕ್ಕೆ, ನನ್ನ ಆಲೋಚನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ನಮನಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಆದರಣೀಯ ಉಪಸ್ಥಿತ ಬಂಧುಗಳೇ, ಈಗಾಗಲೇ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ, ತಮ್ಮ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಔಪಚಾರಿಕ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಇನ್ನೇನು 5 ನಿಮಿಷದಲ್ಲಿ ಮುಗೀತದೆ. ನಾವೆಲ್ಲ ಬಹುತೇಕ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ನಾವು ಮಕ್ಕಳ ರಕ್ಷಣೆಗಾಗಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮುಖಗಳೇ ಬಹುತೇಕ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಾಗಾರದಲ್ಲಿ ಹೆಚ್ಚು ಶ್ರಮ ಸಂಪನ್ಮೂಲ ವ್ಯಕ್ತಿಗಳಿಗೂ ಆಗಲ್ಲ ಅಂತ ನಾನಾದರೂ ಕೂಡ ಅಂದ್ಕೊಳ್ತಾ, ಇವತ್ತು 2 ವಿಷಯಗಳು, 2 ಸಮಸ್ಯೆಗಳು ಇವತ್ತು ನಮ್ಮ ಮಕ್ಕಳನ್ನು ಕಾಡ್ತಾ ಇದೆ. ಅದನ್ನು ಈಗಾಗಲೇ ಇಂಡೈರೆಕ್ಟಾಗಿ ಕೆಲವರು ಈಗಾಗಲೇ ಮಾತನಾಡಿದ್ದಾರೆ. ಒಂದು ಸೈಬರ್ ಕ್ರೈಮ್, ಇನ್ನೊಂದು ಡ್ರಗ್ಸ್. ಸೈಬರ್ ಇಶ್ಯೂಸ್ ಅಂತ ಮೊದಲು ಹೇಳ್ತಾ ಇದ್ದೋ ನಾವು. ಮೊದಲೆಲ್ಲ ಈ ಮೊಬೈಲ್ ಸಮಸ್ಯೆಗಳು ಅಂತಿದ್ದು, ಆನ್ಲೈನ್ ಇಶ್ಯೂ ಅಂತಿದ್ದು, ಈಗ ಆನ್ಲೈನ್ ಸೈಬರ್ ಕ್ರೈಮ್ ಲೆವೆಲ್ಗೆ ಈಗ ತಲುಪ್ತಾ ಇದೆ. ಮುಂದಿನ ದಿವಸದಲ್ಲಿ ಸೈಬರ್ ಕ್ರೈಮ್ ಸ್ಟೇಷನ್ಗಳು ಹೆಚ್ಚಾಗಿ ಪ್ರಾರಂಭ ಆದರೂ ಆಗ್ಬೋದು, ಆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಸೊ ಇನ್ನೊಂದು ಮಾದಕ ವಸ್ತುಗಳು. ಈಗಾಗಲೇ ನಮ್ಮ DVC ಅವರು RC ಸಾಹೇಬರು ಮಾತಾಡೋಕೆ ಹೇಳ್ತಾ ಇದ್ದರು, ಯಾರು ಈಗ ಮಕ್ಕಳ ಜೊತೆ ನಾವು ಎಷ್ಟು ಸಮಯವನ್ನು ಕೊಡ್ತೀವಿ. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಟೈಮ್ ಇಲ್ಲ ಮಕ್ಕಳ ಜೊತೆ ಹೆಚ್ಚು ಮಾತಾಡಲಿಕ್ಕೆ. ಶಾಲೆಯಲ್ಲಿ ಪ್ರಿನ್ಸಿಪಾಲ್ರಿಗೆ ಟೈಮ್ ಇಲ್ಲ, ಅವ್ರು ಬರೀ ಫೀಸ್ ಕಲೆಕ್ಷನ್ ಮಾಡೋದು, ಅಡ್ಮಿನಿಸ್ಟ್ರೇಷನ್ ನೋಡೋದಾಗುತ್ತೆ. ಇನ್ನು ಟೀಚರ್ಸು ಬಹುತೇಕ ನಾವು ಪಾಠ ಮಾಡೋದಾಯಿತು, ನನ್ನ ಕೆಲಸ ಮುಗೀತು, ಅವರು ಹೊಡ್ತಾರೆ. ಇನ್ನು ಯಾರ ಮನೆಯಲ್ಲಿ ಹೋದರೂ ಕೂಡ ಆ ಮನೆಯಲ್ಲಿ ಕೂಡ ಎಲ್ಲ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ, ಒಂದು ಅಲ್ಸಿಷನ್ ನಾಯಿ ಬಿಟ್ಟಿರ್ತಾರೆ. ಈ ಮನೆಯಲ್ಲೂ ಕೂಡ ಕಾಂಪೌಂಡು, ಆ ಮಗು ಈ ಮನೆಗೆ ಹೋಗೋಂಗಿಲ್ಲ, ಈ ಮಗು ಆ ಮನೆಗೆ ಹೋಗೋಂಗಿಲ್ಲ. ಇನ್ನು ಮಕ್ಕಳು ಯಾರ ಜೊತೆ ಮಾತನಾಡ್ತಾರೆ? ಇವತ್ತು ಶಾಲೆಗಳಲ್ಲಿ ಎಲ್ಲೂ ಬಹುತೇಕ ಆಟ ಆಡಲಿಕ್ಕೂ ಜಾಗ ಇಲ್ಲ, ಜಾಗ ಇರೋರು ಆಟ ಆಡಿಸಲ್ಲ. ಯಾಕೆಂದರೆ ಹಗಲು ರಾತ್ರಿ ಓದಿಸಿ ಎಲ್ಲರೂ ರ್ಯಾಂಕ್ ಬರೆಸ್ಬೇಕು. ಈ ಒತ್ತಡದಲ್ಲಿ ಮಕ್ಕಳನ್ನು ಕೂಡ ಬೆಳೆಸ್ತಾ ಇದ್ದೀವಿ. ಹಾಗಾಗಿ ಅನಿವಾರ್ಯವಾಗಿ ಮಕ್ಕಳೇನು ಮಾಡ್ತಾರೆ, ಇಲ್ಲ ಒಂದು ಮೊಬೈಲು, ಇನ್ನೊಂದು TV. ಅವರು ಕೂಡ ಮನುಷ್ಯರೇ. ಮಕ್ಕಳನ್ನ ತುಂಬ ಒತ್ತಡಕ್ಕೆ ತಂದು ಬಹುಶಃ ಅವ್ರ ಜೊತೆಯಲ್ಲಿ ಯಾವ ಕಾಲದಲ್ಲಿ ಆಟ ಆಡಬೇಕು, ಅವ್ರು ಹೇಳ್ತಾಯಿದ್ರು, ಯಾವ ಕಾಲದಲ್ಲಿ ಏನು ಮಾಡಬೇಕು ಅದು ಮಾಡಬೇಕು. ಸ್ಟೂಡೆಂಟ್ಸ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ನಾವೆಲ್ಲ ಹೇಳ್ತಾಯಿದ್ವಿ. ಸೊ ಆ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಹೆಚ್ಚು ಆಟ ಆಡಲಿಕ್ಕೆ ಜನ ಸಿಗದೇ ಇದ್ದಾಗ, ವ್ಯವಸ್ಥೆ ಸಿಗದೇ ಇದ್ದಾಗ ಅನಿವಾರ್ಯವಾಗಿ ಅವರು ಮೊಬೈಲ್ ಮತ್ತು TVಗೆ ಅನಿವಾರ್ಯವಾಗಿ ಅಡಿಕ್ಟ್ ಆಗ್ತಾಯಿದ್ದಾರೆ. ಇವತ್ತು ತಾಯಿ ಎದೆ ಹಾಲು ಕೊಡಿಸೋಂಥ ತಾಯಿ ಕೂಡ
6 ತಿಂಗಳ ಮಗುಗೆ ಆ ತಾಯಿ ಹಾಲು ಕುಡಿತಾ ಇರ್ತದೆ, ಮಗು ಎಡಗೈಲಿ ಬೆಳೀತಾ ಇರ್ತಾನೆ. ಮೊಬೈಲ್ ತಳ್ಳಿದರೆ ಮಾತ್ರ ಊಟ ಮಾಡೋದು, ಆ ಥರ ಪರಿಸ್ಥಿತಿಗಳಿಗೆ ಹೋಗ್ತಾ ಇದ್ದೀವಿ. ಇದು ಹೇಗೆ ನಮ್ಮ ಮಕ್ಕಳ ಒಂದು ನೆನಪಿನ ಶಕ್ತಿ ಇರ್ಬೋದು, ಅವ್ರ ಬೆಳವಣಿಗೆ ಇರ್ಬೋದು, ಹೇಗೆ ಅದರ ಮೇಲೆ ಇವತ್ತು ಮಾರಕವಾದಂಥ ಒಂದು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಸೊ ಇನ್ನೊಂದು ಸೈಬರ್ ಕ್ರೈಮ್ ಇನ್ನೊಂದು ಡ್ರಗ್ಸ್, ಒಂದು ಮಾದಕ, ಇನ್ನೊಂದು ಮೋಜಕ. ಮಾದಕ ಅಂದರೆ ಮಾದಕ ವಸ್ತುಗಳು, ಮೋಜಕ ಅಂದರೆ ಈ ಮೊಬೈಲ್. ಇವತ್ತು ಎರಡು ವಿಷಯಗಳು, ಈ ಸಮಸ್ಯೆಗಳು ನಮ್ಮ ಮಕ್ಕಳನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಮಾಡ್ತಾಯಿದೆ. ಇವತ್ತು ನಾವೆಲ್ಲಿ ಹೋದರೂ ಕೂಡ ನೋಡಿದರೂ ಕೂಡ ಈ ಸಮಸ್ಯೆಯಿಂದ ಹೇಗೆ ನಾವು ಮಕ್ಕಳನ್ನು ತರಬೇಕು ಅನ್ನೋದು ನಮಗೆಲ್ಲ ಒಂದು ಗಂಭೀರವಾದಂಥ ಸವಾಲಾಗಿದೆ. ಈಗ ಏನಾದರೂ ಅಪ್ಪ ಅಮ್ಮದಿರು ಬಲವಂತವಾಗಿ ಮಕ್ಕಳ ಹತ್ರ ಮೊಬೈಲ್ ಕಿತ್ಕೊಂಡ್ರೆ ಅವ್ನು ಶಾಲೆ ಬಿಡ್ಬೋದು, ಇಲ್ಲ ಊರು ಬಿಡ್ತಾನೆ, ಇಲ್ಲ ಜೀವ ಬಿಡ್ತಾನೆ. ಆ ಒಂದು ಹಂತಕ್ಕೆ ಹೋಗಿರುವಾಗ ಹೇಗೆ ಇದನ್ನೆಲ್ಲ ನಾವು ವಿತ್ಡ್ರಾ ಮಾಡಿ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಬೇಕು. ಮೊಬೈಲ್ ಬೇಡ ಅಂತ ಹೇಳಲ್ಲ, ಆದರೆ ಅದೇ ಮಾರಕ ಆಗಬಾರ್ದು, ಅದು ಬೆಳವಣಿಗೆಗೆ ಪೂರಕ ಆಗಬೇಕು ಹೊರತು ಜೀವನಕ್ಕೆ ಮಾರಕ ಆಗಬಾರ್ದು. ಸೊ ಆ ದಿಕ್ಕಿನಲ್ಲಿ ಹೇಗೆ ನಾವೊಂದು ಹದ್ಬಸ್ನಲ್ಲಿ ಇಟ್ಟು ಇದನ್ನು ಹೇಗೆ ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇವರು ಹೇಳಿದಾಗೆ ನಾವೊಂದು 8 ತಂಡದ ಒಂದು ಸ್ಟಡೀಸ್ ನಡೀತಾ ಇದೆ. ಯಾರ್ಯಾರು ಈ ಮೊಬೈಲ್ಸನ್ನು ಪ್ರಾರಂಭ ಮಾಡಿದಂಥ ತಜ್ಞರಿದ್ದಾರೆ, ಸೊ ಅವ್ರಿಗೆ ಕೂಡ ಕೇಳ್ತಾ ಇದ್ದೀವಿ ಹೇಗೆ ನಾವು ಹತೋಟಿಲಿ ಇದನ್ನು ಒಂದು ಅಭಿವೃದ್ಧಿಗಾಗಿ ಬಳಸ್ಬೋದು, ಮಕ್ಕಳ ಪೂರಕ ಬೆಳವಣಿಗೆಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನು ನೀವು ಮಾಡಬೇಕು ಅಂಥೇಳಿ ಆ ತಜ್ಞರಲ್ಲೂ ಕೂಡ ನಾವು ಕೇಳ್ಕೊಂಡಿದ್ದೀವಿ. ಸೊ ಹಾಗಾಗಿ ಒಂದು ಕಾನ್ಸೆಪ್ಟಲ್ಲಿ ಈಗಾಗಲೇ ನಾವು ಹೇಳಂಗೆ ಶಾಲೆಯಲ್ಲಿ ಮಕ್ಕಳು ಇದ್ದರೆ ಸುರಕ್ಷತೆ, ರಕ್ಷಣೆ ಎರಡೂ ಸಿಗುತ್ತೆ. ಶಾಲೆಯಿಂದ ಆಚೆ ಬಂದರೆ ಚೈಲ್ಡ್ ಮ್ಯಾರೇಜು ಆಗುತ್ತೆ, ಚೈಲ್ಡ್ ಟ್ರಾಫಿಕಿಂಗು ಆಗುತ್ತೆ, ಚೈಲ್ಡ್ ಟೀನೇಜ್ ಪ್ರೆಗ್ನೆನ್ಸಿ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿಂತ ಅನೇಕ ಪಟ್ಟಿಗಳು ಕೂಡ ನಮ್ಮ ಮುಂದೆ ಇದೆ. ಬೇಕಾದಷ್ಟು ಸಮಸ್ಯೆಗಳು ಆಗುತ್ತೆ. ಬಹುತೇಕ 99% ಶಾಲೆಯಲ್ಲೇ ಮಕ್ಕಳು ಇದ್ದರೆ 18 ವರ್ಷದ ತನಕ ಆ ಶಾಲೆ ಒಳಗೆ ಕಲಿತಾ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಕ್ಕಳನ್ನ ನಾವು ಜೋಡಿಸಿದ್ರೆ ಬಹುಶಃ 99% ನಾವು ಮಕ್ಕಳನ್ನ ಸೇಫಾಗಿ ಇಡ್ಬೋದು. ನಾನು 100 ಅಂತ ಹೇಳಲ್ಲ. 100 ಅಂತ ಯಾಕೆ ಹೇಳಲ್ಲ ಅಂತಂದರೆ ಇವತ್ತು ಮಕ್ಕಳು ಯಾವ ವಲಯದಲ್ಲಿ ತಮ್ಮ ರಕ್ಷಣೆಗೆ ಹೋಗ್ತಾರೋ ಆ ಎಲ್ಲ ವಲಯದಲ್ಲೂ ಕೂಡ ಇವತ್ತು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು, ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಮನೆಯಲ್ಲಿ ನೋಡಿದರೆ ಮನೆಯಲ್ಲಿ ಎಷ್ಟೋ ಜನರು ಕೂಡ, ಎಷ್ಟೋ ಮಕ್ಕಳಿಗೆ ಮನೆಯಲ್ಲೂ ಕೂಡ ದೌರ್ಜನ್ಯ ಆಗಿದೆ. ಮನೆ ಬಿಟ್ಟು ಸಮಾಜಕ್ಕೆ ಬಂದರೆ ಸಮಾಜದಲ್ಲಿ ಆಗಿದೆ. ಶಾಲೆಗೆ ಬಂದರೆ ಶಾಲೆಯಲ್ಲೂ ಕೂಡ ಕೆಲವರು ಒಬ್ಬರಿಬ್ಬರು ಸೇರಿ ಆ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನೀವು ಇಂಥ ವಲಯದಲ್ಲಿ ಅಂತಿಲ್ಲ. ಹಾಗಾಗಿ ಎಲ್ಲ ವಲಯದಲ್ಲೂ ಕೂಡ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ ಇದೆ. ಹಾಗಾಗಿ ಕಳೆದ 2 ವರ್ಷದಿಂದ ಸುಪ್ರೀಂ ಕೋರ್ಟ್ ಲೆವೆಲಿಂದ ಕೂಡ ಎಲ್ಲರೂ ಸೇರಿ ಕನ್ವರ್ಜೆನ್ಸ್ ಆಗಬೇಕು. ಈಗ ನಮ್ಮ ಜಡ್ಜ್ ಸರ್ ಮಾತಾಡ್ತಿದ್ರು, ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆಗೆ ಇದು ದತ್ತು ಕೊಟ್ಟಿಲ್ಲ. ಯಾರ್ಯಾರು ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಈ ಒಂದು ರಕ್ಷಣೆಗಾಗಿ, ಮಕ್ಕಳ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಶ್ರಮವನ್ನು ಹಾಕಬೇಕಾಗತ್ತೆ. ಅದರಲ್ಲಿ ಎಲ್ಲ ಹಂತದ ಸಮಿತಿಗಳನ್ನು ಕೂಡ ಈಗ ರಚನೆ ಮಾಡಿದೆ. ಸುಪ್ರೀಂ ಕೋರ್ಟು ಕೂಡ ಪ್ರತಿ 3 ತಿಂಗಳಿಗೊಮ್ಮೆ ಅಲ್ಲಿ ಸೀನಿಯರ್ ಜಡ್ಜಸ್ ಕೂಡ ಇದ್ದಾರೆ, ಜೂನಿಯರ್ ಜಸ್ಟಿಸ್ ಕಮಿಟಿ ಚೇರ್ಪರ್ಸನ್ಸ್ ಇರ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗಳಾಗುತ್ತೆ. ಅವರು ಅನೇಕ ಸೂಚನೆಗಳನ್ನು, ಸಲಹೆಗಳನ್ನು ಕೊಡ್ತಾರೆ. ರಾಜ್ಯ ಮಟ್ಟದಲ್ಲೂ ಕೂಡ ಅದೇ ಥರ ಹೈಕೋರ್ಟಲ್ಲೂ ಕೂಡ ಜೂನಿಯರ್ ಜಸ್ಟಿಸ್ ಕಮಿಟಿ ಹೈಕೋರ್ಟ್ ಇದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲೂ ಕೂಡ ಸಮಿತಿ ಇದೆ. ಇನ್ನೊಂದು ಪ್ಯಾರಲಲ್ಲಾಗಿ PDJಯ ನೇತೃತ್ವದಲ್ಲಿ ಇನ್ನೂ ಒಂದು ಸಮಿತಿ ಇದೆ. ಹಾಗೆ ತಾಲೂಕಿನ ಮಟ್ಟದಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಮಕ್ಕಳ ಒಂದು ರಕ್ಷಣೆಗಾಗಿ ಆ ಸಮಿತಿ ಕೂಡ ಇದೆ. ಅದರಿಂದ ಕೆಳಗಡೆ ಈ 2 ಸಮಿತಿನ ನಾವು ಡೆವಲಪ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಒಂದು ಗ್ರಾಮ ಪಂಚಾಯತ್ ಮಟ್ಟ, ಇನ್ನೊಂದು ಗ್ರಾಮ ಮಟ್ಟ. ಯಾಕೆ ಅಂತ ಹೇಳಿದರೆ ಎಲ್ಲವೂ ಕೂಡ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅಧಿಕಾರಿಗಳೇ ಎಲ್ಲವನ್ನೂ ಕೂಡ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ. ಈಗಿರ್ತಕ್ಕಂಥ ಒಂದು ಪಂಚಾಯತ್ ವ್ಯವಸ್ಥೆ ಒಳಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಬಹುಶಃ ನಮ್ಮ ಮಕ್ಕಳು ನಮ್ಮ ರಕ್ಷಣೆ. ಈ ಗ್ರಾಮದಲ್ಲಿ ಕೆಲಸ ಮಾಡ್ತಕ್ಕಂತಹ ಟೀಮ್ ಏನಿದೆ, ಶಿಕ್ಷಕರಿರ್ಬೋದು, ಅಂಗನವಾಡಿ ಟೀಚರ್ಸ್ ಇರ್ಬೋದು, ಆಶಾ ವರ್ಕರ್ಸ್ ಇರ್ಬೋದು, ನಿವೃತ್ತ ಶಿಕ್ಷಕರಿರ್ಬೋದು, ಇತರ ಅಧಿಕಾರಿಗಳ ಸಮನ್ವಯದಲ್ಲಿ ನಾವು ಆ ಮಕ್ಕಳನ್ನು ರಕ್ಷಣೆ ಮಾಡಿದ್ರೆ ಬಹುತೇಕ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮಟ್ಟದಲ್ಲೇ ಈ ಒಂದು ಸಮಸ್ಯೆಗಳನ್ನು ತಡಿಬಹುದು. ನಮ್ಮ ಮಕ್ಕಳನ್ನು ನಾವೇ ರಕ್ಷಣೆ ಮಾಡಬೇಕು. ಸೊ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಕೆಳಗಡೆ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವರ ಒಂದು ಕೆಪಾಸಿಟಿ ಬಿಲ್ಡಿಂಗ್ ತರಬೇತಿಗಳು ಏನು ಬೇಕು, ಆ ಸಮಿತಿಯನ್ನು ನಾವು ಒಂದು ಆ್ಯಕ್ಟಿವೇಟ್ ಮಾಡೋಂಥದ್ದು ತಾಲೂಕು ಮಟ್ಟದ ಸಮಿತಿ ಜವಾಬ್ದಾರಿ ಇದೆ. ಸೊ ಇಲ್ಲಿಂದ ಮುಂದಕ್ಕೆ ನೋಡೋದಾದರೆ ಈ ಒಂದು ತಾಲೂಕು ಮಟ್ಟದ ಸಮಿತಿನಲ್ಲಿ ತಹಸೀಲ್ದಾರ್ ಇರ್ತಾರೆ, ಇಒ ಇರ್ತಾರೆ, ಮೆಂಬರ್ ಸೆಕ್ರೆಟರಿಯಾಗಿ ನಮ್ಮ CDPO ಇರ್ತಾರೆ, ಉಳಿದಂಥ ಮೆಡಿಕಲ್ ಆಫೀಸರ್ ಇರ್ಬೋದು, SJPO ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇರ್ಬೋದು, ಲೇಬರ್ ಆಫೀಸರ್ಸ್ ಇರ್ಬೋದು, BCM ಆಫೀಸರ್ ಇದ್ದಾರೆ, ಮೆಡಿಕಲ್ ಆಫೀಸರ್ಸ್ ಇರ್ತಾರೆ, PDO ಇರ್ತಾರೆ, ಟೀಚರ್ಸ್ ಕೂಡ ಇರ್ತಾರೆ. ಸೊ ಇಷ್ಟು ಜನರ ತಾಲೂಕಿನ ತಂಡ
ಕೆಳಗಡೆ ಈ ಸಮಿತಿಯನ್ನು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಾದಾಗ ಮಾತ್ರ ಹೆಚ್ಚಾಗಿ ನಾವು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಕೈ ಎಲ್ಲ ಬೆರಳುಗಳು ಕೆಲಸ ಮಾಡಿದ್ರೆ ಕೈಗೆ ಸಪೋರ್ಟ್, ಯಾವ ಬೆರಳು ಕೆಲಸ ಮಾಡದಿದ್ದರೆ ಬರೀ ಮೊಂಡ್ಗೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಳಭಾಗದಲ್ಲಿರ್ತಕ್ಕಂಥ ಸಮಿತಿಗಳನ್ನು ಯಾರ್ಯಾರು ಕೆಲಸ ಮಾಡಬೇಕು, ಸೊ ಆ ಸಮಿತಿಯನ್ನು ಆ್ಯಕ್ಟಿವೇಟ್ ಮಾಡ್ತಕ್ಕಂಥದ್ದು ದಯಮಾಡಿ ಇಲ್ಲಿ ಯಾರ್ಯಾರು ತಾವೆಲ್ಲ ಬಂದಿದ್ದೀವಿ ನಮ್ಮೆಲ್ಲರದ್ದು ಕೂಡ ಜವಾಬ್ದಾರಿ ಇದೆ. ಸೊ ಆವಾಗ ಸಮಗ್ರವಾದಂತಹ ಒಂದು ಮಕ್ಕಳ ರಕ್ಷಣೆಗೆ ನಾವೆಲ್ಲರೂ ಕೂಡ ಪೂರಕವಾದಂಥ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಇವತ್ತು 2 ವಿಷಯದಲ್ಲಿ ನಮ್ಮ ನಿರಂಜನ ಆರಾಧ್ಯವರು ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ. ನಾನು ಒಂದು ಅಂಶ ಈ ಮೈಸೂರು ಭಾಗದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಏನು ಬಾಲ್ಯ ವಿವಾಹದ ಬಗ್ಗೆ ಒಂದು 2 ನಿಮಿಷ ಮಾತನಾಡಿಬಿಟ್ಟು ನಾನು ಮಾತು ಮುಗಿಸ್ತೇನೆ. ಇವತ್ತು ಈ ಭಾಗದಲ್ಲಿ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಈ ಸಮಸ್ಯೆ ಕಾಡ್ತಾ ಇದೆ ನಮ್ಮನ್ನು. ಇವತ್ತೇನು ಯಾವಾಗಿಂದ ಅಂದರೆ 2009ಇಂದ ನಮಗೆ ಈ ಕೊರೋನಾ ಬಂತಲ್ಲ 2019, ಅಲ್ಲಿಂದ ಆಚೆಗೆ ಕೆಲವು ಶಾಲೆಗಳಲ್ಲಿ ಕಾಲೇಜಲ್ಲಿ ಎಲ್ಲ ಥರದ ವ್ಯವಸ್ಥೆಯಲ್ಲೆಲ್ಲ ಏನು ಮಾಡಿದ್ರು, ಆನ್ಲೈನ್ ಕ್ಲಾಸ್ ತೊಗೊಳ್ಳಿ, ಆನ್ಲೈನ್ ಕ್ವಶನ್ ಪೇಪರ್ ತೊಗೊಳ್ಳಿ, ಎಲ್ಲ ಆನ್ಲೈನಲ್ಲಿ ಶುರು ಮಾಡಿದರು. ಈಗ ಕೊರೋನಾ ಹೊರಟೋಯ್ತು, ಈಗ ಮೊಬೈಲ್ ಕಾಯಿಲೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಸಾಕಷ್ಟು ಏನೇನಾಗಿದೆ, ಶಾಲೆ ಮಕ್ಕಳು ಡ್ರಾಪ್ಔಟ್ಸ್ ಆಯಿತು, ಶಾಲೆಗೆ ಡ್ರಾಪ್ಔಟ್ ಸಂಖ್ಯೆನೂ ಜಾಸ್ತಿ ಆಯಿತು, ಶಾಲೆ ಬಿಟ್ಟ ಮಕ್ಕಳುಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಈಡಾಯಿತು. ಅದರಲ್ಲಿ ಈ ಒಂದು ಚೈಲ್ಡ್ ಮ್ಯಾರೇಜ್ ಕೂಡ ಒಂದು. ಮಕ್ಕಳು ಶಾಲೆಯಲ್ಲಿ ಇದ್ದರೆ ಮಾತ್ರ ಸುರಕ್ಷತೆ. ಅದಕ್ಕಾಗಿ ಏನಾಗಿದೆ ಅಂತಂದರೆ ಇವತ್ತು ತಹಸೀಲ್ದಾರರು ಮೇಜರಾಗಿ ಜವಾಬ್ದಾರಿಗಳನ್ನ ತಗೊಳ್ಬೇಕು. ಇಲ್ಲಿ ರಮೇಶ್ ಸರ್ ಇದ್ದಾರೆ, ನಮ್ಮ RC ಸರು, ಅವ್ರಿಗೆ ನಾನೊಂದು ಮನವಿ ಮಾಡೋದೇನಂತಂದರೆ, ಬಹುತೇಕ ಈ ಚುನಾವಣೆಯಲ್ಲಿ ಮಾಡೋಂಗೆ ಎಲ್ಲ ಅಧಿಕಾರಿಗಳು ಅದೇ ಥರದಲ್ಲಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಇದನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಮಕ್ಕಳನ್ನ ಸುರಕ್ಷತೆ ಇಡ್ಬೋದು. ನೀವು ಎಲೆಕ್ಷನ್ ಸಂದರ್ಭದಲ್ಲಿ ನೋಡಿರಿ, ಒಂದು ವಿಲೇಜ್ ಅಕೌಂಟೆಂಟ್ ನೋಡಿದ್ರೆ ಒಂದು ತಹಸೀಲ್ದಾರ್ ಥರ ಕಾಣ್ತಾರೆ, ಒಂದು PDO ನೋಡಿದ್ರೆ ಒಂದು ಇವಾಗಿಂತ ಸ್ಟ್ರಾಂಗಾಗಿ ಕಾಣಿಸ್ತಾರೆ. ಯಾಕೆ ಬಾಕಿ ಸಮಯದಲ್ಲೆಲ್ಲ ಯಾಕೆ ನಮಗೆ ಪವರ್ ಬರೋದಿಲ್ಲ? ನೀವು ಇದೇ ಥರ ಅದೇ ಒಂದು ಧೈರ್ಯದಲ್ಲಿ ಅದೇ ಥರ ಸಪೋರ್ಟಲ್ಲಿ ಮಾಡಿದ್ರೆ ಮಾತ್ರ ಆ ಒಂದು ಇದರಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ದಯಮಾಡಿ ಎಲ್ಲ ತಹಸೀಲ್ದಾರ್ಗಳು ಕೂಡ ಬಾಲ್ಯ ವಿವಾಹ ನಿಷೇಧ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಮುಂದಕ್ಕೆ ನೆಕ್ಸ್ಟ್ ಕೋರ್ಟಿಂದ ಕೇಳಲಿ, ಆಯೋಗದಿಂದ ಕೇಳಲಿ, ಯಾರು ಕೇಳಿದರೂ ಕೂಡ ತಹಸೀಲ್ದಾರ್ ಯಾರಿರ್ತಾರೆ, ಎಷ್ಟು ಬಾಲ್ಯ ವಿವಾಹಗಳನ್ನು ತಡೆದಿರಿ, ಏನು ಕೆಲಸ ಮಾಡ್ತಾಯಿದ್ದೀರಿ ಅಂತ ವರದಿನ ಅವರನ್ನೇ ಕೇಳ್ತಾರೆ. ಕಾನೂನಾತ್ಮಕವಾಗಿ ಅವರೇ ಅದಕ್ಕೆ ಜವಾಬ್ದಾರಿಯಾಗಿರ್ತಾರೆ. CMPOಸ್ನ ತಾಲೂಕು ಮಟ್ಟದ ಅವರೇ ಅಧ್ಯಕ್ಷರಾಗಿರ್ತಾರೆ. CDPO ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ. ನಾನು ಹೇಳಿದಂಥ ಉಳಿದ ಎಲ್ಲ ಅಧಿಕಾರಿಗಳು ಕೂಡ ಅದರಲ್ಲಿ ಸಮಿತಿ ಮೆಂಬರ್ಸ್ ಆಗಿರ್ತಾರೆ. ಸೊ ಇಷ್ಟು ಜನ ಸೇರಿದ್ರೆ ಯಾಕೆ ಒಂದು ಬಾಲ್ಯ ವಿವಾಹನ ತಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಾಲ್ಯ ವಿವಾಹದ ಅದರ ಅನೇಕ ಸಮಸ್ಯೆಗಳು ಏನಾಗ್ಬೋದು ಅಂತಂದರೆ ನಾವು ಹೇಳ್ತೀವಿ, ಆಡೋ ಮಗುಗೆ ಒಂದು ಕಾಡೋ ಕೂಸು ಅಂತ ಹೇಳ್ತೀವಿ. 13-14 ವರ್ಷದ ಹೆಣ್ಮಗು ಅದೇ ಒಂದು ಮಗು. ಒಂದು ವೇಳೆ ಅದಕ್ಕೇನಾದರೂ ನಾಳೆ ಮದುವೆಯಾಗಿ ಒಂದು ಮಗು ಆದರೆ ಆ ಮಗು ಹೇಗೆ ಆ ಮಗುವನ್ನು ಆರೋಗ್ಯವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಹೇಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಈ ವಯಸ್ಸಿನಲ್ಲಿ ಓದುವಂಥ ವಯಸ್ಸಿನಲ್ಲಿ ಆ ಒತ್ತಡಗಳನ್ನು, ಕುಟುಂಬದ ಒತ್ತಡಗಳನ್ನು, ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ತಡ್ಕೊಳ್ಳಿಕ್ಕೆ ಆ ಮಗು ಕಡೆ ಸಾಧ್ಯ ಇದೆಯಾ? ಇದು ನಮ್ಮ ಮುಂದೆ ಇರೋಂಥ ಪ್ರಶ್ನೆ. ಆವಾಗ ಏನಾಗುತ್ತೆ, ಇಲ್ಲ ಅವಳು ಊರು ಬಿಟ್ಟು ಆಚೆ ಹೋಗಬೇಕು, ಇಲ್ಲ ಆತ್ಮಹತ್ಯೆಗೆ ಹೋಗಬೇಕು, ಇಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ಒಳಗೆ ಯಾವಾಗಲೂ ಕೂಡ ಸಾಯಬೇಕಾಗತ್ತೆ. ಒಂದು ವೇಳೆ ಅದಾದಮೇಲೆ ಲೇಟಾಗಿ ಗೊತ್ತಾದರೂ ಕೂಡ, ಮದುವೆ ಆಗ ಸಿಕ್ಕಲಿಲ್ಲ, ಆಮೇಲೆ ಆದರೂ ಕೂಡ ಸಿಗಲಿಲ್ಲ ಅಂತಂದರೆ ಆ ಮಗು ಸಿಕ್ಕಿದ್ರೆ ನಾವೇನು ಮಾಡ್ತೀವಿ, ಹೆಣ್ಮಗನ ತಗೊಂಡು ನಮ್ಮ ಆಶ್ರಮಕ್ಕೆ ಹಾಕ್ತೀವಿ, ಹುಡುಗನ ತಗೊಂಡೋಗಿ ಜೈಲಿಗೆ ಹಾಕ್ತೀವಿ. ಮದುವೆ ಅಂದರೆ ಏನು? ಮದುವೆ ಆದಮೇಲೆ ಗಂಡ ಹೆಂಡತಿ ಕುಟುಂಬದಲ್ಲಿ ಹೋಗಿ ಸಂಸಾರ ಮಾಡಿ ಇಬ್ಬರು ಚೆನ್ನಾಗಿದ್ದರೆ ಮದುವೆ ಅಂತ ಹೇಳ್ತೀವಿ. ಆದರೆ ಈ ಮದುವೆಗಳಲ್ಲಿ ಹುಡುಗ ಜೈಲಿಗೆ ಹೋಗ್ತಾನೆ, ಹೆಣ್ಮಗು ಆಶ್ರಮಕ್ಕೆ ಬರ್ತದೆ. ಇದು ಜೈಲ್ ಮ್ಯಾರೇಜು ಚೈಲ್ಡ್ ಮ್ಯಾರೇಜು? ಜೈಲ್ ಮ್ಯಾರೇಜ್. ಚೈಲ್ಡ್ ಮ್ಯಾರೇಜ್ ಅಲ್ಲ, ಇದು ಜೈಲ್ ಮ್ಯಾರೇಜ್. ಒಂದು ಸಲ ಆ ಹುಡುಗ ಒಂದು 15-20 ವರ್ಷ ಜೈಲಲ್ಲಿದ್ದು ವಾಪಸ್ ಬಂದಾಗ ಏನಾಗುತ್ತೆ, ಆ ಹೆಣ್ಮಗನ ಮೇಲೆ ಕಂಪ್ಲೀಟಾಗಿ ಇವರು ಶಾಪ ಹಾಕ್ತಾರೆ. ಯಾರು? ಆ ಹುಡುಗನ ಮನೆ ತಂದವರು. ನೋಡು, ಇವನು ನನ್ನ ಮಗಳನ್ನ ಜೈಲಿಗೆ ನಮ್ಮ ಮಗನ ಜೈಲಿಗೆ ಹಾಕ್ಸಿದ್ಲು, ಇವನಿಂದ ನನ್ನ ಮಗ ಜೈಲಿಗೆ ಹೋದ. ಸೊ ಈ ಒತ್ತಡದಲ್ಲಿ ಆ ಮಗು ಹೇಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ? ಸೊ ಇದೆಲ್ಲವೂ ಕೂಡ ಈ ಸಮಸ್ಯೆಗಳನ್ನು ಹೇಳಬೇಕು. ಈಗ ನಮಗೆ ಗೊತ್ತಾಗುತ್ತೆ ನೋಡಿ, ಲೋಕಲ್ಲಾಗಿ ಆಶಾ ವರ್ಕರ್ ಇರ್ಬೋದು, ಅಂಗನವಾಡಿ ಟೀಚರ್ಸ್ ಇರ್ಬೋದು, ನಮ್ಮ ಟೀಚರ್ಸ್ ಇರ್ಬೋದು, ಆ ಲೋಕಲಲ್ಲಿ ಇರ್ತಕ್ಕಂತಹ ಇಷ್ಟು ಜನರನ್ನ ಬಿಟ್ಟು ಯಾವ ಊರಿನಲ್ಲೂ ಕೂಡ ಯಾವ ದೊಡ್ಡ ಕೆಲಸನೂ ನಡೆಯಲ್ಲ. ಒಂದು ಮದುವೆ ಮಾಡಬೇಕು ಅಂತ ತಕ್ಷಣ ಹೋಗಿ, ಈ ವಿಷಯ ಗೊತ್ತಾದ ತಕ್ಷಣ ಮುಂಚೆನೇ ಹೋಗಿ ಅವ್ರಿಗೆ ಕೂತು ಕೌನ್ಸಿಲಿಂಗ್ ಮಾಡಿದ್ರೆ, ನೋಡು ನಿನ್ನ ಮಗಳನ್ನು ಚೆನ್ನಾಗಿ ಜೀವನ ಮಾಡಬೇಕು ಅಂದರೆ ಅವಳಿಗೆ 18 ವರ್ಷ ಆದಮೇಲೆ ಮದುವೆ ಮಾಡು, ಇಲ್ಲ ಹುಡುಗನ್ನೇನಾದರೂ ಜೈಲಿಗೆ ಹಾಕಿಸ್ಬೇಕು ಅಂತಿದೆಯಾ, ಬೇಗ ಬೇಕಾದರೆ ಮದುವೆ ಮಾಡು, ಇಲ್ಲ ಜೈಲು ಮಾಡಿಸ್ಬೇಕು, ಸಂಸಾರ ಮಾಡಿಸ್ಬೇಕು. ಇದು ಮುಂಚೆ ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಭಯ ಬೀಳ್ತಾರೆ. ಓಹೋ, ಇದು ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ಭಯದಿಂದ ಮದುವೆನ ತಡಿಬೋದು.
ನಾವೆಲ್ಲ ಯಾವಾಗ ತಡೀಲಿಕ್ಕೆ ಹೋಗ್ತೀವಿ ಅಂತಂದರೆ ಇಲ್ಲೆಲ್ಲೋ ಆಲೆ ವಾದ್ಯ ಆಗಿದೆ, ನಾಳೆಗೆ ಮದುವೆಗೆ ಮಾಡಿಬಿಡ್ತಾ ಇದ್ದಾರೆ, ಬನ್ನಿ ಅಂತ ಫೋನ್ ಬರ್ತದೆ. ಆವಾಗ ಓಡೋಗಿದ್ರೆ ಅವ್ರಿಗೇನಾಗುತ್ತೆ, ನಮ್ಮ ಮರ್ಯಾದೆ ಹೋಗ್ತಾ ಇದೆ, ನನ್ನ ಮಗಳ ಮದುವೆ ನಿಲ್ಲಿಸಿದ್ರೆ ನಮ್ಮ ಕುಟುಂಬದ ಸಮಸ್ಯೆ ಆಗುತ್ತೆ, ಗೌರವ ಹೋಗುತ್ತೆ, ಈ ಥರ ಪ್ರೆಸ್ಟೀಜ್ ಆಗುತ್ತೆ. ಆದಷ್ಟು ಅವ್ರು ಹೇಳ್ದಂಗೆ ಪ್ರಿವೆನ್ಷನ್ ಮೇಲೆ ಹೆಚ್ಚು ಕೆಲಸ ಮಾಡಬೇಕು. ಯಾವ ಥರದ್ದು ಈ ಥರದ್ದು ಏನಾದರೂ ಡೆವಲಪ್ಮೆಂಟ್ ಕಂಡ್ರೆ ಮೊದಲೇ ಅವ್ರ ಮನೆಗಳಿಗೆ ಹೋಗಿ ಕೂತು ಆ ಹುಡುಗಿಗೆ ಕೌನ್ಸಿಲಿಂಗ್ ಮಾಡಿದ್ರೆ ಡೆಫಿನೆಟಾಗಿ ನಾವು ಚೈಲ್ಡ್ ಮ್ಯಾರೇಜನ್ನು ತಡಿಬೋದು. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಕೊನೆಯಲ್ಲಿ ಹೋದಾಗ ಅವರು ನಿಮ್ಮಲ್ಲಿ ಜಿಗ್ದಿಗೆ ಬೀಳ್ತಾರೆ, ಇನ್ಫ್ಲೂಯೆನ್ಸ್ ತರೋಂಥದ್ದು ಇದೆಲ್ಲವೂ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕಾಗಿ ಎಲ್ಲರೂ ಕೂಡ ನಾವು ಯಾರ್ಯಾರು ಇದಕ್ಕೆ ಜವಾಬ್ದಾರಿ ಇರ್ತಕ್ಕಂಥ ತಾಲೂಕು ಮಟ್ಟದಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ನಾವು ಏರಿಯಾಗಳನ್ನು ಹಂಚ್ಕೊಳ್ಬೇಕು. ತಹಸೀಲ್ದಾರರ ಒಂದು ನೇತೃತ್ವದಲ್ಲಿ ಹೇಗೆ ಇದನ್ನು ನಿರ್ವಹಿಸ್ಬೋದು ಅಂತೇಳಿ ಪ್ರತಿಯೊಬ್ಬರು ಕೂಡ ಕಲೆಕ್ಟಿವ್ ಆಗಿ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡ್ರೆ ಖಂಡಿತ ನಾವು ಇದನ್ನು ತಡೆಗಟ್ಟಲಿಕ್ಕೆ ಯಾವುದೇ ಥರದವಾದಂಥ ಇದು ಇರೋಲ್ಲ. ಹಾಗಾಗಿ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕು. ಒಂದು ಉದಾಹರಣೆ ನಾನು ಹೇಳ್ತೀನಿ. ಈ ಬಳ್ಳಾರಿ ಪಕ್ಕದಲ್ಲಿ ಒಂದು ಸ್ಟೇಷನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಒಂದು FIR ಮಾಡಿದರು ಒಂದು ಚೈಲ್ಡ್ ಮ್ಯಾರೇಜಲ್ಲಿ. ಒಂದು ಚೈಲ್ಡ್ ಮ್ಯಾರೇಜ್ಗೆ ಎಷ್ಟು ಜನರ ಮೇಲೆ FIR ಮಾಡ್ಬೋದು ಅಂದಾಜು? ಎಷ್ಟು ಜನ ಮಾಡ್ಬೋದು ಹೇಳ್ರಿ? 5, 10, 15, 20 ಇಲ್ಲ. ಅವರು ಸುಮಾರು 195 ಜನರ ಮೇಲೆ FIR ಮಾಡಿದರು. ಯಾರ್ಯಾರ ಮೇಲೆ FIR ಆಗಿದೆ ಅಂತಂದರೆ ಎಕ್ಸೆಪ್ಟ್ ಆ ಹೆಣ್ಮಗು, ಮದುವೆ ಆದಂಥ ಹೆಣ್ಮಗುನ ಬಿಟ್ಟು ಹುಡುಗನ ಮೇಲೆ FIR, ಹುಡುಗನ ಅಪ್ಪನ ಮೇಲೆ, ಹುಡುಗನ ಅಮ್ಮನ ಮೇಲೆ, ಛತ್ರ ಕೊಟ್ಟವನ ಮೇಲೆ, ವಾದ್ಯ ಊದೋನ ಮೇಲೆ, ಅಡುಗೆ ಮಾಡಿದವನ ಮೇಲೆ, ಇಲ್ಲಿ ಕರಜಾಗ ಕೊಟ್ಟವನ ಮೇಲೆ. ಅದಲ್ಲದೆ ಇನ್ನು ಕೆಲವರು ಬುದ್ಧಿವಂತರ ನಂಟರೆಲ್ಲ ಬಂದಿದ್ದರು. ಅವರೆಲ್ಲ ಮುಯಿ ಲಿಸ್ಟ್ ತಂದಿದ್ರು, ಕವರ್ ತಂದು. ತಿಮ್ಮೇಗೌಡ 30 ರೂಪಾಯಿ, ರಾಮೇಗೌಡ 40 ರೂಪಾಯಿ, ಎಲ್ಲರೂ ಕೂಡ ಪ್ರೆಸೆಂಟೇಷನ್ ಹಾಕಿದ್ದಾರೆ. ಅಡ್ರೆಸ್ ಬರೆದು ಫೋನ್ ನಂಬರ್ ಬರೆದು ನೀಟಾಗಿ ಕವರ್ನಲ್ಲಿ ಎಲ್ಲರೂ ಕೂಡ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅವರೆಲ್ಲ 120 ಜನ ಇದ್ದರು. ಒಟ್ಟು 195 ಜನರ ಮೇಲೆ FIR ಆಯಿತು. ಈ ಇದರಲ್ಲಿ ನೀವು ಯಾರು ಬೇಕಾದರೂ ಕೂಡ CMPOಸ್ನಲ್ಲಿ ಯಾರು ಬೇಕಾದರೂ FIR ಮಾಡಲಿಕ್ಕೆ ಅವಕಾಶ ಇದೆ. ಅವ್ರು ಮೊದಲೇ ಹೇಳ್ದಂಗೆ ನಾವು ಯಾರಾದರೂ ಕೂಡ ನಮ್ಮ ಮುಂದೆ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾಯಿದ್ದು ನೋಡ್ತಾ ಸುಮ್ಮನೆ ಕೂತಿದ್ರು ಕೂಡ ಅದು ಅಪರಾಧ ಆಗುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ನಾವೆಲ್ಲ ಕಲೆಕ್ಟಿವ್ ಆಗಿ ಕೆಲಸ ಮಾಡಿದ್ವಿ. ಈಗ ಪ್ರತಿ ತಿಂಗಳಿಗೆ 2 ತಿಂಗಳಿಗೊಮ್ಮೆ ಆದರೂ ಕೂಡ ನಾವು ಅಲ್ಲಿ ತಾಲೂಕು ಮಟ್ಟದಲ್ಲಿ ಸೇರಬೇಕು. ಉದಾಹರಣೆಗೆ ನಿಮ್ಮ MLAಗಳ ಸಭೆ ಇರ್ತದೆ, ಮಿನಿಸ್ಟರ್ ಸಭೆ ಇರ್ತದೆ, DCಗಳು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಇದೊಂದು ಅರ್ಧ ಗಂಟೆ ನಾವು ಚರ್ಚೆ ಮಾಡಿ ಯಾವ್ಯಾವ ಭಾಗಕ್ಕೆ ಏನಾಗಬೇಕು ಅನ್ನೋದನ್ನು ನಾವು ಶೇರ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ಇಷ್ಟು ಅಧಿಕಾರಿಗಳು ಸೇರಿದ್ರೆ ಮಕ್ಕಳ ಎಲ್ಲ ಥರದ ರಕ್ಷಣೆಯನ್ನು ಮಾಡಲಿಕ್ಕೆ ಇಲ್ಲಿ ಖಂಡಿತ ಸಾಧ್ಯ ಇದೆ. ಇದಿಲ್ಲ ಅಂದರೆ ನಾವು ಕೊನೆಯಲ್ಲಿ ಹೋದರೆ ನಾವು ಎಷ್ಟೋ ಸಿನಿಮಾದಲ್ಲಿ ಪೊಲೀಸ್ನವ್ರು ಹೋದಂಗೆ ಆಗುತ್ತೆ. ಅದು ಏನೂ ಉಪಯೋಗ ಇಲ್ಲ. ಪೊಲೀಸ್ನವ್ರು ಬರ್ತಾರೆ, ಕೇಸ್ ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ. ಅದು ಎರಡನೇದು, ಕೊನೆ ಅಂತ. ಅದಕ್ಕಿಂತ ಮೊದಲು ನಾವು ಸುರಕ್ಷತೆಯಿಂದ ಮಾಡಿದ್ರೆ ನಾವು ಮಕ್ಕಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಸಣ್ಣ ಉದಾಹರಣೆ ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೇನೆ. ಈ ಶಾಲೆಯಲ್ಲಿ ಯಾಕೆ ಸುರಕ್ಷಿತ ಅಂತ ಹೇಳ್ತೇವೆ ಅಂದರೆ, ಒಂದು ಮಗು ಒಂದು ಶಾಲೆ, ಅದು ವಿಜಯನಗರ ಜಿಲ್ಲೆಯಲ್ಲಿ 4 ತಿಂಗಳಿಂದ ಒಂದು ಹೆಣ್ಮಗು ಶಾಲೆಗೆ ಬಂದಿಲ್ಲ. ಆ ಟೀಚರ್ ಏನು ಮಾಡಿದ್ದಾರೆ, ಎಲ್ಲದಕ್ಕೂ ಅಟೆಂಡೆನ್ಸ್ ಕೊಟ್ಕೊಂಡು ಹೋಗಿದ್ದಾರೆ. ಆದರೆ ಒಂದು ಮಗು 1 ದಿವಸ 2 ದಿವಸ ಬರಲಿಲ್ಲ ಅಂತ ಅಂದರೆ ಆ ಶಾಲೆಯ ಶಿಕ್ಷಕರು ಹೋಗಿ ಮಗುನ ಮನೆ ಭೇಟಿ ಮಾಡಿ ಅದು ಕೌನ್ಸಿಲಿಂಗ್ ಮಾಡಿ ವಾಪಸ್ ಕರ್ಕೊಂಬರೋದು. ಒಂದು ವಾರ ಬರಲಿಲ್ಲ ಅಂದರೆ CRC BRC ಕೋಆರ್ಡಿನೇಟರ್ಸ್ ಹೋಗಬೇಕು, ಆ ಮಗು ಮನೆಗಳು ಮಾಡಿ ಮತ್ತೆ ಅವ್ರು ಮಾತಾಡಿ ವಾಪಸ್ ಕರ್ಕೊಂಬರಬೇಕು. ಅದರಲ್ಲಿ HM ಏನು ಮಾಡಿದ್ದಾರೆ, ಎಲ್ಲ ದಿವಸದ 4.5 ತಿಂಗಳಿಂದ ಕೂಡ ಅಟೆಂಡೆನ್ಸ್ ಕೊಟ್ಕೊಂಡು ಬಂದಿದ್ದಾರೆ. ಇವಾಗ ಮಗು ಎಲ್ಲಿ ಅಂತ ಮಗುನ ನೋಡೋಕ್ಕೆ ಹೋದರೆ ಆ ಮಗು 3 ತಿಂಗಳು ಗರ್ಭಿಣಿ, 13 ವರ್ಷದ ಹೆಣ್ಮಗು 3 ತಿಂಗಳು ಗರ್ಭಿಣಿ. ಒಂದು ವೇಳೆ ಈ ಥರದ್ದಂಥ ಉದಾಸೀನ ಮಾಡಿದ್ರೆ ಬಹುಶಃ ಆ ಮಗುವಿನ ಭವಿಷ್ಯವನ್ನೇ ನಾವೇ ಕೊಂದಾಗ ಆಗುತ್ತೆ. ಅದಕ್ಕಾಗಿ ದಯಮಾಡಿ ಯಾರೇ ಇಲ್ಲಿದ್ದೀರಿ, ತುಂಬ ಜನ ಎಜುಕೇಷನ್ ಆಫೀಸರ್ಸ್ ಇದ್ದೀರಿ, ತಕ್ಷಣ ಆಬ್ಸೆಂಟ್ ಕೊಡಬೇಕು. 2 ದಿವಸ ಆಬ್ಸೆಂಟ್ ಆದರೆ ಏನೋ ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಬೇಕು. ಆ ಮನೆಯನ್ನು ಭೇಟಿ ಮಾಡಿ ಮತ್ತೆ ಶಾಲೆಗೆ ಕರ್ಕೊಂಬರೋಂಥ ಪ್ರಯತ್ನ ಮಾಡದೇ ಇದ್ದರೆ ಈ ಥರ ಇಶ್ಯೂಗಳು ತುಂಬ ಆಗುತ್ತೆ. ಸೊ ಇದು ನಾವೇ ಕಣ್ಣಾರ ಮಾಡಿದಂಥ ಒಂದು ಪಾಪಗಳಾಗುತ್ತೆ. ಈ ದಿಕ್ಕಿನಲ್ಲಿ ನಾವೆಲ್ಲ ಒಂದು ಕಾರ್ಯೋನ್ಮುಖರಾಗೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ತಾವೆಲ್ಲ ತುಂಬ ಬೇರೆ ಬೇರೆ ವಿಭಾಗದ ಮಟ್ಟದಿಂದ ಕೂಡ ತಾವು ಬಂದಿದ್ದೀರಿ. ಇದಲ್ಲದೆ ತಾವು ತಾಲೂಕು ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಯಾರ್ಯಾರು ಜವಾಬ್ದಾರಸ್ಥರು ಸಭೆಗಳನ್ನು ನಡೆಸಬೇಕು, ಇದರ ಅನುಷ್ಠಾನವನ್ನು ಮಾಡಬೇಕು, ಅವರೆಲ್ಲ ತಾವು ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಹಕ್ಕುಗಳ ಆಯೋಗ, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಪೊಲೀಸ್ ಇಲಾಖೆ, ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಇಂದು ಹಮ್ಮಿಕೊಂಡಿರತಕ್ಕಂತಹ ಶಿಕ್ಷಣ ಹಕ್ಕು ಕಾಯ್ದೆ, ಬಾಲ್ಯ ವಿವಾಹ ಕಾಯ್ದೆ ಹಾಗೂ ಪೋಕ್ಸೋ ಕಾಯ್ದೆ, ಭಿಕ್ಷಾಟನೆ ನಿರ್ಮೂಲನೆ ಅನುಷ್ಠಾನಾಧಿಕಾರಿಗಳಿಗೆ ಪಾತ್ರ ಕುರಿತು ವಿಭಾಗೀಯ ಮಟ್ಟದ
ಅಧಿಕಾರಿಗಳಿಗೆ ಒಂದು ದಿನದ ಕಾರ್ಯಾಗಾರಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೆ ಹಿತವಚನಗಳನ್ನು ನೀಡಿದಂತಹ ಮಾನ್ಯ ರಮೇಶ್ DS IAS ಪ್ರಾದೇಶಿಕ ಆಯುಕ್ತರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಸಭಿಕರೊಂದಿಗೆ ವಿಷಯಗಳನ್ನು ಹಂಚಿಕೊಂಡಂತಹ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಹಕ್ಕುಗಳ ಆಯೋಗ ಬೆಂಗಳೂರು ನಾಗಣ್ಣಗೌಡ KSR ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಗೌರವಾನ್ವಿತ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೈಸೂರು ಜಿಲ್ಲೆ ಮೈಸೂರು ಅವರು ಶ್ರೀ ದಿನೇಶ್ BG ಸರ್ ಅವರು, ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮಾನ್ಯ ಉಪ ಪೊಲೀಸ್ ಆಯುಕ್ತರು ಜಾನ್ವಿ S IPS ರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ DS ಮೇಡಮ್ ರವರು, ಸವಿತಾ ಮೇಡಮ್ ರವರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದಂತಹ ಶ್ರೀಮತಿ S ಮಂಜು ಮೇಡಮ್ ರವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಾದಂತಹ ವೆಂಕಟೇಶ್ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಮಾನ್ಯ ಸದಸ್ಯರಾದಂತಹ ಅರ್ಪಣಾ M ಕೊಳ್ಳ ಮೇಡಮ್ ಅವರಿಗೂ ಕೂಡ ಸಭಿಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಸ್ಟ್ಯಾನ್ಲಿ KV ಕಾರ್ಯದರ್ಶಿಗಳು ಒಡನಾಡಿ ಸೇವಾ ಸಂಸ್ಥೆಯವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ಪ್ರೊಫೆಸರ್ ನಿರಂಜನ ರಾಜ್ಯ VP ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ವಿಭಾಗ ಮಟ್ಟದ ಎಲ್ಲ ಅಧಿಕಾರಿ ವೃಂದದ ಮಿತ್ರರಿಗೂ ಹಾಗೂ ಕರೆಗೆ ಹೋಗ್ಬಿಟ್ಟು ಬಂದಂತಹ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಸ್ಟೇಜ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೆಕ್ಸ್ಟು ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮ ಇರ್ತದೆ. ಥ್ಯಾಂಕ್ ಯು.